ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಷನ್ಸ್ನ ಡೀಟೇಲ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋನ ಕೊನೆಗೊಂಡು ನೋಡಿ. ವಿಡಿಯೋ ತುಂಬ ಇಂಪಾರ್ಟೆಂಟು, ಮಿಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಮಿನಿಮಮ್ ಪಾಸಿಂಗ್ ಕ್ರೈಟೀರಿಯಾ ಇಸ್ 5 ಮಾರ್ಕ್ಸ್ ಕ್ವೆಶನ್ಸ್. ಆಯಿತಾ, ನನಗೆ ಗೊತ್ತಿರೋ ಪ್ರಕಾರ ಬರೀ ನೀವು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ರಾಬ್ಲಮ್ಸನ್ನು ಅಟೆಂಡ್ ಮಾಡೋದಿಲ್ಲ. ಯಾರು ಪ್ರಾಬ್ಲಮ್ಸನ್ನು ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿರ್ತೀರ ಅವರೆಲ್ಲ ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಇಂಟೆನ್ಷನ್ ಇರುತ್ತೆ. ಸೊ ಅವರು ಕೇಳಿಸ್ಕೊಬೇಕು, ಇವರು ಕೇಳಿಸ್ಕೊಬೇಕು. ಬಿಕಾಸ್ ಇದು ಓವರ್ ಆಲ್ ಎಲ್ಲರಿಗೂ ಬೇಕಾಗಿರೋ ವಿಡಿಯೋ ಇದು. ಆಯಿತಾ, ಸೊ ವಿಡಿಯೋನ ಕೊನೆಗಂಟ ನೋಡಿ, ಮಿಸ್ ಮಾಡಬೇಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಸಣ್ಣ ಪುಟ್ಟ ಡೀಟೇಲ್ಸ್ ಮಿಸ್ ಆದರೆ ನೀವು ವಿಡಿಯೋ ಕಂಟಿನ್ಯೂಟಿನ ಅಥವಾ ಡೆರೈವೇಷನ್ ಕಂಟಿನ್ಯೂಟಿನ ಮಿಸ್ ಆಗ್ತೀರಾ. ಅದಕ್ಕೋಸ್ಕರ ವಿಡಿಯೋನ ಕೊನೆಗಂಟ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪಾಗುತ್ತೆ. ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಕಾಸ್ ನಾನು ಪ್ರತಿಯೊಂದು ಡೆರಿವೇಷನ್ ಎಕ್ಸ್ಪ್ಲೇನ್ ಮಾಡ್ಕೊ ಹೋಗೋದ್ರಿಂದ. ಸೊ ಟೈಮ್ ಸ್ಟಾಂಪ್ಸ್ ಆಗಿರ್ತೀನಿ, ಯಾವ ಡೆರಿವೇಷನ್ ಬೇಕು ಆ ಡೆರಿವೇಷನ್ ನೀವು ಸ್ಕಿಪ್ ಆಗಬಹುದು. ಆ್ಯಂಡ್ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರೋ ಈ PDF ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರಿ. ಬಿಕಾಸ್ ನಾನು ಟೈಮ್ ಸ್ಟ್ಯಾಂಪ್ ಮುಂದೆ ಆ ವಿಡಿಯೋ ಲೈಕ್ ಅದು ಏನು ಪಾರ್ಟ್ ಅಂತ ಮೆನ್ಷನ್ ಮಾಡೋದಿಲ್ಲ. ಆಯಿತಾ, ಓಕೆ, ಲೆಟ್ಸ್ ಸ್ಟಾರ್ಟ್ ಬೈ ದ ಫಸ್ಟ್ ಒನ್. ನಮಗೆಲ್ಲ ಗೊತ್ತು JEE ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಆ್ಯಂಡ್ JEE ಎಕ್ಸಾಮ್ಗೆ ಪ್ರತಿ ವರ್ಷವೂ ಸಹ ಕಾಂಪಿಟೇಷನ್ ಇಮ್ಮೆನ್ಸಾಗಿ ಬೆಳೀತಾ ಇದೆ. ಆ್ಯಂಡ್ ಈ ವರ್ಷವೂ ಸಹ ತುಂಬ ಕಾಂಪಿಟೇಷನ್ ಇದೆ. ಆಯಿತಾ, ಆ್ಯಂಡ್ ನೀವೇನಾದರೂ ಇದನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಯು ಶುಡ್ ಬಿ ಫೋಕಸ್ಡ್, ಡಿಟರ್ಮೈನ್ಡ್ ಆ್ಯಂಡ್ ದೆನ್ ಡೆಡಿಕೇಟೆಡಾಗಿ ಓದಬೇಕಾಗಿರುತ್ತೆ. ನೋಡಿ, ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕು ಅಂತಂದರೆ ನೀವು ಈಗಲಿಂದನೇ ನಿಮ್ಮ JEE ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಗುಡ್ ಸ್ಟ್ರಾಟಜಿಕಲ್ ಸ್ಕೆಡ್ಯೂಲ್ ಜೊತೆ ಫಿಸಿಕ್ಸ್ ನಿಮಗೋಸ್ಕರ ಅಂತಲೇ ಕೆಲವೊಂದಷ್ಟು ಬ್ಯಾಚ್ಗಳ ಲಾಂಚ್ ಮಾಡಿದೆ. ಆ ಒಂದು ಬ್ಯಾಚ್ಗಳ ಇನ್ಫಾರ್ಮೇಷನ್ನೇ ನಾವು ಇವತ್ತು ವಿಡಿಯೋದಲ್ಲಿ ಕೊಡ್ತಾ ಇರೋದು. ಆಯಿತಾ, ಸೊ ಯಾವ ಬ್ಯಾಚ್ಗಳಪ್ಪ ಅಂತಂದರೆ ಯು ಕ್ಯಾನ್ ಜಾಯಿನ್ ಜೂನ್ JEE 2024 ಬ್ಯಾಚ್. ಇದು ನಿಮಗೆ 4,500 ರೂಪಾಯಿ ಅವೈಲೇಬಲ್ ಆಗಿರುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಜಾಯಿನ್ ಲಕ್ಷ JEE 2024 ಬ್ಯಾಚ್. ಇದು ನಿಮಗೆ 4,500 ರೂಪಾಯಿ ಅವೈಲೇಬಲ್ ಆಗಿರುತ್ತೆ. ಆ್ಯಂಡ್ ನೀವೇನಾದ್ರು ಡ್ರಾಪರ್ ಆಗಿದ್ರೆ ಯು ಗೈಸ್ ಕ್ಯಾನ್ ಜಾಯಿನ್ ಪ್ರಯಾಸ್ ಡ್ರಾಪರ್ JEE 2024 ಬ್ಯಾಚ್. ಇದು ನಿಮಗೆ 4,600 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಆಯಿತಾ, ನಿಮ್ಮ ಡೌಟ್ಸ್ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನೀವು ಶಕ್ತಿ ಬ್ಯಾಚನ್ನು ಸಹ ತೊಗೊಬೋದಾಗಿರುತ್ತೆ. ವೇರ್ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಸಹ ಅದು ಕ್ಲಿಯರ್ ಮಾಡಿಕೊಡುತ್ತೆ. ಆಯಿತಾ, ಆ್ಯಂಡ್ ದೆನ್ ನೀವೇನಾದರೂ ಕೋರ್ಸ್ನ ತೊಗೋಬೇಕು ಅಂತ ಅನ್ಕೊಳ್ಳಿ, ಚೆಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ದೆನ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN150 ಟು ಗೆಟ್ ಇನ್ಸ್ಟೆಂಟ್ 150 rupees ಡಿಸ್ಕೌಂಟ್ ಆನ್ ಯೋರ್ ಎವ್ರಿ ಪರ್ಚೇಸ್. ಸೊ ವಾಟ್ ಆರ್ ವೇಟಿಂಗ್ ಫಾರ್? ಗೋ ಆ್ಯಂಡ್ ಅವೈಲ್ ದ ಕೋರ್ಸ್ ರೈಟ್ ನೌ. ಫಸ್ಟ್ ಒಂದು ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಡೈಪೋಲ್ ಅಂತ ಕೇಳಿದ್ದಾರೆ. ಸಿ, ಇಟ್ಸ್ ವೆರಿ ಸಿಂಪಲ್. ಡೈಪೋಲ್ ಅಂದ್ರೇನು, 2 ಪೋಲ್ ಇದೆ. ಸೊ ಯಾವುದು ನೆಗೆಟಿವ್ ಪೋಲ್ ಮತ್ತು ಪಾಸಿಟಿವ್ ಪೋಲ್. ಆ ಪೋಲ್ ಯಾವುದೇ ರೀತಿ ಚಾರ್ಜಸ್ ಆಗಿದೆ. ಆಯಿತಾ, ಅವೆರಡನ್ನ ಕನೆಕ್ಟ್ ಮಾಡ್ತೀರಾ. 2 ಚಾರ್ಜ್ ಇದೆ, ಅದ್ರ ಮಧ್ಯ ಪಾಯಿಂಟ್ನ ಏನಂತ ಲೈಕ್ ಡಿವೈಡರ್, ಒಂದು ಸೆಂಟರ್ ಪಾಯಿಂಟ್ ಇದೆ. ಆ ಡಿವೈಡರು 0 ಇಲ್ಲ. ಆಯಿತಾ, ಸೊ ಈ ಒಂದು ನೆಗೆಟಿವ್ ಚಾರ್ಜಿಂದ ಈ 0 ಇರೋ ಡಿಸ್ಟೆನ್ಸು A, ಈ 0 ಇಂದ ಪಾಸಿಟಿವ್ ಚಾರ್ಜ್ ಇರೋ ಡಿಸ್ಟೆನ್ಸ್ A. ಆಯಿತಾ, ಇದೇ ಲೈನಲ್ಲಿ ಡೈಪೋಲ್ ಲೈನಲ್ಲಿ ಒಂದು ಪಾಯಿಂಟ್ P ಇದೆ, ಅದೆಲ್ಲೋ ಒಂದು ಕಡೆ ಲೊಕೇಟ್ ಆಗಿದೆ. ಅಲ್ಲಿ ಮುಂದೆ ಇರೋ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ. ಈ ಪಾಯಿಂಟ್ P ಎಲೆಕ್ಟ್ರಿಕ್ ಫೀಲ್ಡ್ನ ವಿ ಹ್ಯಾವ್ ಟು ಫೈಂಡ್ ಔಟ್ ನಾವು. ಆ್ಯಂಡ್ ಈ 0 ಇಂದ ಈ P ಇರೋ ಡಿಸ್ಟೆನ್ಸ್ ಬಂದುಬಿಟ್ಟು R ಇಲ್ಲಿ. ಆಯಿತಾ, ಇದಿಷ್ಟು ಅರ್ಥ ಮಾಡ್ಕೊಂಡು ಇದಿಷ್ಟು ಡಯಾಗ್ರಾಮು ಬೇರೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಡಯಾಗ್ರಾಮ್ ಈ ರೀತಿ ಇದೆ. ನೆಕ್ಸ್ಟ್ ಆಯಿತಾ, ನೆಕ್ಸ್ಟ್ ಏನು ಬರೋದಾದರೆ ಸಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ಪಾಸಿಟಿವ್ ಚಾರ್ಜ್. ಈ ಪಾಯಿಂಟ್ P ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನು ಅಂತಂದರೆ ಸಿ ಇಟ್ಸ್ ವೆರಿ ಸಿಂಪಲ್. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾಗೆ ಯಾಕೆ ಬರ್ಕೊಳ್ಳಿ, 1/4πε0 ಇಂಟು Q ಡಿವೈಡೆಡ್ ಬೈ ಆ್ಯಕ್ಚುಲಿ ದಿಸ್ ಡಿಸ್ಟೆನ್ಸ್ ಸ್ಕ್ವೇರ್. ಆಯಿತಾ, ಇಲ್ಲಿ ಡಿಸ್ಟೆನ್ಸ್ ಏನು R ಮೈನಸ್ ಎ ಹೋಲ್ ಸ್ಕ್ವೇರ್. ಆಯಿತಾ, ದಿಸ್ ಇಸ್ ಅಲಾಂಗ್ OP. ಈ O ಇಂದ Pಗೆ. ಅದೇ ನೀವು ಅಕಸ್ಮಾತ್ ಈ P ಇಂದ ಹೋಗೋದಾದರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ನೆಗೆಟಿವ್ ಚಾರ್ಜ್ ಈಸ್ E2 = 1/4πε0 ಇಂಟು Q ಡಿವೈಡೆಡ್ ಬೈ R ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಲಾಂಗ್ PO. ಆಯಿತಾ, ಎಷ್ಟು ಗ್ಯಾಪ್ ಇಟ್ಕೊಬಿಟ್ರೆ ಮುಗಿದೋದು, ಅರ್ಧ ಕೆಲಸ ಮುಗಿತು ಅಂತಲೇ ಅರ್ಥ. ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P. ಈ ಪಾಯಿಂಟ್ P ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ನೀವೇನಾದರೂ ಲೈಕ್ ಬೇಕು ಅಂತಂದರೆ ನಿಮಗೆ ಏನು ಮಾಡಬೇಕು ಅಂತಂದರೆ ದಟ್ ಈಸ್ EA ವಿಚ್ ಇಸ್ ಈಕ್ವಲ್ ಟು ಈ E1 ಮೈನಸ್ E2 ಮಾಡ್ತೀರಾ. ಸೊ E1 ಅಂದರೆ ಏನು, ದಿಸ್ ಇಸ್ E1, ದಿಸ್ ಇಸ್ E2. ಎರಡನ್ನ ಸಿಂಪಲ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಹೌ ಡು ವಿ ಡೂ ದ್ಯಾಟ್? ಇಟ್ಸ್ ವೆರಿ ಸಿಂಪಲ್. EA ಯು ವಿಲ್ ಬಿ ರೈಟಿಂಗ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಯು ವಿಲ್ ಟೇಕ್ ದಿಸ್ ಕಾಮನ್ ಥಿಂಗ್ಸ್ ಆ್ಯಸ್ ಕಾಮನ್ 4πε0 and then you'll subtract these two things, which is 1 divided by R minus a whole square minus 1 divided by R plus a whole square. ಆಯಿತಾ, ಸೊ ಈಗ ಏನು ಮಾಡ್ತೀರಾ ಅಂತಂದರೆ ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿಬಿಟ್ಟು ಇದು ಯಾವ ಫಾರ್ಮುಲಾ ಇದೆ, A ಮೈನಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಸ್ಪ್ಲಿಟ್ ಮಾಡ್ತೀರಾ ಎರಡೂ ಸಹ. ಇಲ್ಲಿ A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ, ಇಲ್ಲಿ A ಮೈನಸ್ B ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ.
ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2ab ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಎರಡು ಸ್ಪ್ಲಿಟ್ ಮಾಡ್ಕೋತೀರಾ. ಈ ಮೈನಸ್ನ ಹೊರಗಡೆ ಮಲ್ಟಿಪ್ಲೈ ಮಾಡ್ತೀರಾ ಆ್ಯಂಡ್ ಬರೋ ಆನ್ಸರ್ನ ಈ ರೀತಿ ಇಟ್ಕೊತೀರಾ ಆಯಿತಾ. ಆಮೇಲೆ ನಮ್ಗೊಂದು ಫ್ಯಾಕ್ಟರ್ ಗೊತ್ತಾಗ್ಬಿಡುತ್ತೆ. ಈ 4r ಇದೆಯಲ್ಲ ಇಲ್ಲಿ ಇದನ್ನ 2r ಇಂಟು 2a ಮಾಡ್ಕೋತೀವಿ ಆಯಿತಾ. ಮಾಡ್ಕೊಂಡಾದ್ಮೇಲೆ ಈ 2a ಇಂಟು ಕ್ಯೂನ ಡಿ 2a ಇಂಟು ಕ್ಯೂನ ನಾವೇನಂತ ಬರ್ಕೋಬೋದು ಅಂತಂದರೆ ಪಿ ಅಂತ ಬರ್ಕೊಬೋದು. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಈ 2a ಇಂಟು ಕ್ಯೂನ ಪಿ ಅಂತ ರೆಪ್ರೆಸೆಂಟ್ ಮಾಡಿಬಿಟ್ಟು ಈ 2r ಇದೆಯಲ್ಲ ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ. ಸೊ ಇಂಟು ಪಿ ಆಯಿತಾ. ಇದಂಗೆ ಇಟ್ಕೊಂಡಿದ್ದ ಕೆಳಗಡೆ ನೋಡಿ ಇಲ್ಲೊಂದು ಫ್ಯಾಕ್ಟರ್ ಇದೆ ಏನಂತಂದರೆ ಎ ಏನಿದೆ ಇದು ತುಂಬ ಲೆಸ್ ಇದೆ. ಯಾವುದಕ್ಕೆ ಕಂಪೇರ್ ಟು ಆರ್ ಅಲ್ವಾ. ಇಲ್ಲಿ ನೋಡಿ ಡಿಸ್ಟೆನ್ಸ್ ಒಂದು ಬಂದಿವಿ ಇಲ್ಲಿ. ಈ ಆರ್ ತುಂಬ ದೊಡ್ಡದು ಈ ಎಗಿಂತ ಅಲ್ವಾ. ಸೊ ಎ ಸ್ವಲ್ಪ ಚಿಕ್ಕ ಡಿಸ್ಟೆನ್ಸ್ ಆಯಿತು. ಸೊ ಏನೇ ಆರಾಮಾಗಿ ನೆಗ್ಲೆಕ್ಟ್ ಮಾಡ್ಬೋದು. ಎ ಚಿಕ್ಕದಂತಂದರೆ ಎ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡಬಹುದು. ನಾನಿಲ್ಲಿ ನೋಡಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆಯಲ್ಲ ಇದರಲ್ಲಿ ಏನನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಅಂತಂದರೆ ಬಿಟ್ಬಿಡ್ತೀನಿ ಅದನ್ನು. ಸೊ ಬೇಕೇ ಮಿಕ್ಕಿದೇನೋ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೇನು ಆರ್ ಟು ದಿ ಪವರ್ ಆಫ್ 4. ಸಿ ಆರ್ ಟು ದಿ ಪವರ್ ಆಫ್ 4 ಇದೆ ಇಲ್ಲಿ. ಮೇಲ್ಗಡೆ ಒಂದು ಆರ್ ಇದೆ ಅಲ್ವಾ 2pr ಡಿವೈಡೆಡ್ ಬೈ ಆರ್ ಟು ದಿ ಪವರ್ ಆಫ್ 4 ಇರೋದಿಲ್ಲ. ಈ ಆರ್ಗೆ ಒಂದು ಆರ್ನ ಕ್ಯಾನ್ಸಲ್ ಮಾಡ್ತೀನಿ. ಬಾಕಿ ಮಿಕ್ಕಿದ ಕೆಳಗಡೆ ಎಷ್ಟು ಆರ್ ಇದೆ ಇಸ್ ಈಕ್ವಲ್ ಟು 2p ಇಂಟು 2p ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಅದೇಲಿರೋದು 1/4πε0 ಇಂಟು 2p ಡಿವೈಡೆಡ್ ಬೈ ಆರ್ ಕ್ಯೂಬ್. ಇಲ್ಲಿ ಇದು ವೆಕ್ಟರ್ ಫಾರ್ಮೇಟಲ್ಲಿರೋದ್ರಿಂದ ಸೊ ಈ ವೆಕ್ಟರ್ ಎ ಇಸ್ ಈಕ್ವಲ್ ಟು 1/4πε0 ಇಂಟು 2p ವೆಕ್ಟರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಇಷ್ಟೇ ಡಿರೈವೇಷನ್ ಫಾರ್ ಸೆಕೆಂಡ್ ಡಿರೈವೇಷನ್ ನೋಡಿ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಬೈಸೆಕ್ಟೆಡ್ ಲೈನ್ ಆಫ್ ಡೈಪೋಲ್ಸ್. ಈ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ರೆ ನೀವು ಡಯಾಗ್ರಾಮ್ ಗೊತ್ತಾಗ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಮುಗ್ದೋಯ್ತು ಅಂತಲೇ ಅರ್ಥ. ಐ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ ನವ್. ಸಿ ಡಯಾಗ್ರಾಮ್ ಬರೋದು ಯಾವ ರೀತಿ ಅಂತಂದರೆ ಒಂದು ಐಸೋಸೆಲ್ಸ್ ಟ್ರಯಾಂಗಲ್ ಬರ್ಕೊಳ್ಳಿ ಡಾಟೆಡ್ ಲೈನಲ್ಲಿ ಆಯಿತಾ. ಡಾಟೆಡ್ ಲೈನಲ್ಲಿ ಒಂದು ಐಸೋಸೆಲ್ಸ್ ಟ್ರಯಾಂಗಲ್ನ ಬರ್ಕೋತೀರಾ ಲೈಕ್ ದಸ್ ಆಯಿತಾ. ಬರ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಂದು ಬೈಸೆಕ್ಟರ್ನ ಹಾಕೋತೀರಾ. ಬೈಸೆಕ್ಟರ್ನ ಹಾಕೊಂಡ ತಕ್ಷಣ ನಿಮಗೆ ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಗುತ್ತೆ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆಯಿತಾ. ನೀವು ನೇಮ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ ಆಯಿತಾ. ಎ ಬಿ ಅಂದರೆ ಹಿಂಗೆ ಹೋಗುತ್ತೆ ಎ ಬಿ. ಮೇಲ್ಗಡೆ ಇರೋದು ಪಾಯಿಂಟ್ ಪಿ ಆಯಿತಾ, ಪಾಯಿಂಟ್ ಪಿ. ಆ್ಯಂಡ್ ಅದೇ ಪಾಯಿಂಟನ್ನು ಬೈಸೆಕ್ಟರಲ್ಲಿ ಇರ್ತಾರಲ್ಲ ಅದು ಮಿಡ್ ಪಾಯಿಂಟ್ ಆಗಿರುತ್ತೆ ಎ ಮತ್ತು ಬಿಗೆ. ಆ ಪಾಯಿಂಟ್ನ 0 ಇಂದ ರೆಪ್ರೆಸೆಂಟ್ ಮಾಡ್ತೀರಾ ಆಯಿತಾ. ಸೊ ಇದಾಯಿತು. ಈಗ ವೆಕ್ಟರ್ ರೆಸಲ್ಯೂಷನ್ ಅಟ್ ಪಾಯಿಂಟ್ ಪಿ ನೋಡೋದಾದ್ರೆ ನೀವು ಸಿ ಪಾಯಿಂಟ್ ಪಿ ರೈಟಿಗೆ ಬರೋದಲ್ಲ ಸೈನ್ ಥೀಟಾ, ಲೆಫ್ಟಿಗೆ ಬರೋದಲ್ಲ ಕಾಸ್ ಥೀಟಾ. ರೈಟ್ ಸೈನ್ ಲೆಫ್ಟ್ ಕಾಸ್, ರೈಟ್ ಸೈನ್ ಆರ್ ಎಸ್, ಲೆಫ್ಟ್ ಕಾಸ್ ಆರ್ ಎಸ್ ಎಲ್ ಎಸ್ ಎಲ್ ಸಿ, ಆರ್ ಎಸ್ ಎಲ್ ಸಿ, ರೈಟ್ ಸೈನ್ ಲೆಫ್ಟ್ ಕಾಸ್. ಇದನ್ನ ಹಾಕೊಟ್ಕೊಬಿಡಿ, ವೆಕ್ಟರ್ ರೆಸಲ್ಯೂಷನ್ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ರೈಟ್ ಸೈನ್ ರೆಸಲ್ವ್ ಮಾಡಬೇಕಾದ್ರೆ ನಿಮಗೆ ಜ್ಞಾಪಕ ಕಟ್ಕೊಳ್ಳಿ, ಇಲ್ಲಿ ನೀವು ಎಕ್ಸಾಕ್ಟಾಗಿ ಅಕ್ಯೂಟ್ ಆ್ಯಂಗಲ್ ಮತ್ತು 90 ಡಿಗ್ರಿನ ತೆಗೆಯೋದಿಲ್ಲ. ಸೊ ಡೈರೆಕ್ಟ್ ಸ್ಪ್ಲಿಟ್ ಆಗುತ್ತೆ ಎಲ್ಲಿ E1 ಸೈನ್ ಥೀಟಾ ಕಡೆ. ಸೊ E1 ಸೈನ್ ಥೀಟಾ ಮೇಲ್ಗಡೆ ಹೋಗುತ್ತೆ ಆ್ಯಂಡ್ E2 ಸೈನ್ ಥೀಟಾ ನಿಮ್ಮ ಆ್ಯಕ್ಸಿಸ್ ಮೇಲೆ ಬಂದುಬಿಡುತ್ತೆ. ಯಾವ ಆ್ಯಕ್ಸಿಸು? ಟ್ರಯಾಂಗಲ್ ಆ್ಯಕ್ಸಿಸ್ ಮೇಲೇ. ಈ ಕಡೆ ನೋಡೋದಾದರೆ ನಿಮಗೆ ಸಿ ಇಲ್ಲಿ E1 ಕಾಸ್ ಥೀಟಾ ಮತ್ತು ಈವನ್ ಅದೇ ಲೈಕ್ ಈ ಒಂದು ಸ್ಟ್ರೇಟ್ ವೆಕ್ಟರ್ ಅದೇ ಥರ ಹೋಗ್ತಿದೆ ಆಯಿತಾ. ಆ್ಯಂಡ್ ಈ ಕಡೆ ಬರೋದಾದರೆ ನಿಮಗೆ ಲುಕ್ ಓದಸ್ ಇನ್ನೊಂದು E2 ಕಾಸ್ ಇದೆ. ಸೇಮ್ ಲೈನ್ ಮೇಲೆ ಎರಡು ಲೈಕ್ ಓರಿಯೆಂಟ್ ಆಗ್ತಿದೆ ಆಯಿತಾ. ಆಮೇಲೆ ಈ ಡೈರೆಕ್ಷನಲ್ಲಿ E2 ಮೂವ್ ಆಗ್ತಿದೆ, ಈ ಡೈರೆಕ್ಷನಲ್ಲಿ E2 ಮೂವ್ ಆಗ್ತಿದೆ, ಮೇಲ್ಗಡೆ ಡೈರೆಕ್ಷನಲ್ಲಿ E1 ಮೂವ್ ಆಗ್ತಿದೆ, ಇಲ್ಲೂ ಸಹ E1 ಮೂವ್ ಆಗ್ತಿದೆ. ಇಷ್ಟನ್ನ ಕೊಟ್ಕೋಬೇಕು. ಆಮೇಲೆ ಈ ಮಧ್ಯದಲ್ಲಿರೋ ಲೆಂತ್ ಬಂದುಬಿಟ್ಟು ಆರ್, ಆಮೇಲೆ ಇಲ್ಲಿರೋ ಲೆಂತ್ ಬಂದುಬಿಟ್ಟು ಎ. ಸೇಮ್ ಇಲ್ಲೇನಿರುತ್ತೆ ಇಲ್ಲೂ ಸಹ ಅದೇ ಇರುತ್ತೆ. ಸೊ ಎ ಆಯಿತಾ. ಇದನ್ನು ನೀವು ಒಂದು ಪೈಥಾಗರಸ್ ಥಿಯರಮ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನು ಲೈಕ್ ಇದನ್ನು ಓ ಮತ್ತು ಎ ಆ್ಯಂಡ್ ಪಿ ಅಲ್ವಾ. ಸೊ ಪಿ ಎ ಸ್ಕ್ವೇರ್ ಅಂತಂದರೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಸೊ ಓ ಎ ಸ್ಕ್ವೇರ್ ಪ್ಲಸ್ ಪಿ ಒ ಸ್ಕ್ವೇರ್ ಅಲ್ವಾ. ಸೊ ಎರಡನ್ನೂ ಅಪ್ಲೈ ಮಾಡ್ತೀರಾ, ನಿಮಗೊಂದು ಲೈಕ್ ಸಿಗ್ತಾ ಹೋಗುತ್ತೆ ಏನು ಅಂತಂದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂತ. ಪಿ ಎಲ್ ಇಟ್ಕೋತೀರಾ, ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿಗುತ್ತೆ. ಈ ಸೈಡ್ ಏನಿರುತ್ತೆ ಅದೇ ಸೈಡ್ ಅದೇ ಇದು ಆಪೋಸಿಟ್ ಸೈಡ್ ಸಹ ಅದೇ ಇರೋದ್ರಿಂದ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡೋದೇ ಇಷ್ಟೊಂದಾಯಿತು. ಡಯಾಗ್ರಾಮ್ ಕಲ್ತ್ಕೊಬಿಟ್ರೆ ಬಾಕಿದೆಲ್ಲ ಈಸಿ. ನೆಕ್ಸ್ಟ್ ನೋಡ್ಕೊಂಡೋಗಿ ಪಾಯಿಂಟ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂತಂದರೆ ಸೇಮ್ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆ್ಯಂಡ್ ಅಗೈನ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂದರೆ ಸೇಮ್ ಪಾಸಿಟಿವ್ ಬರುತ್ತೆ, ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಬಿಕಾಸ್ ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಚಾರ್ಜಸ್ ಇರೋದಿಲ್ಲ ಆಯಿತಾ. ಇದನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನು ಗೊತ್ತಾಗುತ್ತೆ, E1 ಮತ್ತು E2 ಯಾವುದೇ ರೀತಿ ವೇರಿಯೇಷನ್ಸ್ ಕಾಣಿಸ್ತಿಲ್ಲ. ಸೊ E1 ಮತ್ತು E2 ಎರಡು ಒಂದೇ. E1 ಇಸ್ ಈಕ್ವಲ್ ಟು E2, ದೇರ್ಫೋರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಕಾಂಪೋನೆಂಟ್ಸ್ ಈ ಸೈನ್ ಥೀಟಾ ಆ್ಯಂಡ್ ಲೈಕ್ ಈ ಸೈನ್ ಥೀಟಾ ಏನಿರುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನೆಗೆಟಿವ್ ಈ ಸೈನ್ ಥೀಟಾ ಮತ್ತು ಪಾಸಿಟಿವ್ ಈ ಸೈನ್ ಥೀಟಾ ಈಕ್ವಲ್ ಆ್ಯಂಡ್ ಆಪೋಸಿಟ್ ಕಾಂಪೋನೆಂಟ್ಸ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಬರೀ ಸೈನ್ ಥೀಟಾ ಮಾತ್ರ ಕಾಂಪೋನೆಂಟ್ ಕ್ಯಾನ್ಸಲ್ ಆಗ್ತಿರೋದು. ಕಾಸ್ ಥೀಟಾ ಕಾಂಪೋನೆಂಟ್ ಏನಿರುತ್ತೆ ಇ ಬಿ ಈಸ್ ಈಕ್ವಲ್ ಟು ಈ ಕಾಸ್ ಥೀಟಾ ಮತ್ತು ಈ ಕಾಸ್ ಥೀಟಾ. ಈ ಸೇಮ್ ಆಗಿದೆ, ಕಾಸ್ ಥೀಟಾ ಸಪ್ರೇಟಾಗಿ ಇಟ್ಕೋತೀರಾ. ಈ ಎರಡು ಈ ಕಾಸ್ ಥೀಟಾನ ಆ್ಯಡ್ ಮಾಡಿದ್ರೆ ನಿಮಗೆ 2 ಇಂಟು ಕಾಸ್ ಥೀಟಾ ಸಿಗುತ್ತೆ ಆಯಿತಾ. ಸೊ 2 ಇದೆ,
ಇ ಅಂದ್ರೇನು, ಈ ವ್ಯಾಲ್ಯೂ ಮುಂದೆ ಮೇಲಡೆ ಬರ್ಕೊಂಡಿದ್ದು ನಾವು ಏನು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಕಾಸ್ ಥೀಟಾ. ಆಯಿತಾ, ಕಾಸ್ ಥೀಟಾ ಹೆಂಗೆ ತೆಗಿತೀರಾ, ಕಾಸ್ ಥೀಟಾ ಇಲ್ಲಿದೆ. ಆಯಿತಾ, ಕಾಸ್ ಥೀಟಾ ಇಲ್ಲಿದೆ. ಸೊ ಕಾಸ್ ಥೀಟಾಗೆ ಫಾರ್ಮುಲಾ ಏನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಲ್ವಾ. ಸೊ ಅಡ್ಜಸೆಂಟ್ ಏನಿಲ್ಲಿ ಇ ಎ. ಆಯಿತಾ, ಹೈಪೋಟೆನಸ್ ಏನಿರಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅದನ್ನು 1/2 ಸ್ಕ್ವೇರ್ನ ಹೊರಗಡೆ ತೆಗೆದ್ರೆ ಲೈಕ್ ಇದರ 1/2 ಸಿಗುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಿಸ್ ಇಸ್ ಆಯಿತಾ, ಇದನ್ನು ಹೇಳ್ತಿರೋದು ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಇಲ್ಲಿ ಕಾಸ್ ಥೀಟಾ ವ್ಯಾಲ್ಯೂನ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಆ್ಯಂಡ್ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ್ಯಂಡ್ ದೆನ್ ಇನ್ನು ಬಾಕಿ ಮಿಕ್ಕಿರೋದೇನು 2. ಆಯಿತಾ, 2 ಇಂಟು ಇದು. ಈಗ ನೋಡಿ ಅಬ್ಸರ್ವ್ ಮಾಡಬೇಕಿಲ್ಲಿ ಸಿಂಪಲಾಗಿ, ನಾನು ಆಗಲಿ ಮೇಗಡೆ ಡೆರಿವೇಷನಲ್ಲಿ ಹೇಳಿದೆ, ಕ್ಯೂ ಇಂಟು 2a ಇಸ್ ಈಕ್ವಲ್ ಟು ಪಿ ಕ್ಯೂ ಇಂಟು 2a ಇಸ್ ಈಕ್ವಲ್ ಟು ಪಿ ಅಂತ ಗೊತ್ತು ನಿಮಗೆ. ಸೊ ಈ ಕ್ಯೂ ಇಂಟು 2a ಮಲ್ಟಿಪ್ಲೈ ಮಾಡಿಬಿಟ್ಟು ಪಿ ಅಂತ ಬರೆದ್ಬಿಡ್ತೀರಾ. ಇನ್ನು ಬಾಕಿ ಮಿಕ್ಕಿರೋದೇನು, ಸಿ ಆರ್ ಸ್ಕ್ವೇರ್ ಪ್ಲಸ್ 1 ಇಲ್ಲಿ 1 ಟೈಮ್ ಇದೆ, ಇಲ್ಲೇನಿದೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇಲ್ಲಿ 1/2 ಟೈಮ್ ಇದೆ. ಸೊ 1 ಪ್ಲಸ್ 1/2 ಆ್ಯಡ್ ಮಾಡ್ತೀರಾ, ಪವರ್ ಮಾತ್ರ ಆ್ಯಡ್ ಮಾಡ್ತಿದ್ದೀರಾ. 2 ಪ್ಲಸ್ 1 ಡಿವೈಡೆಡ್ ಬೈ 2 ದಟ್ ಇಸ್ 3/2. ಆಯಿತಾ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ರೆಸ್ಟ್ ಪವರ್ 3/2 1/4πε0. ಆ್ಯಂಡ್ ಇಲ್ಲೂ ಸಹ ಎ ಚಿಕ್ಕದಾಗಿದೆ. ಸೊ ಅದಕ್ಕೋಸ್ಕರ ಲೈಕ್ ನಾವು ಏನೋ ನೆಗ್ಲೆಕ್ಟ್ ಮಾಡ್ತಿದ್ವಿ, ಏನೋ ನೆಗ್ಲೆಕ್ಟ್ ಮಾಡಿದಾಗ ನಿಮ್ಮ ಬಾಕಿ ಮಿಕ್ಕೋದೇನು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3/2 ಸಿಗುತ್ತೆ. ಆಯಿತಾ, ಈ 2 ಗೆಟ್ ಕ್ಯಾನ್ಸಲ್ ಆಗಿಬಿಟ್ಟು ಬಾಕಿ ಮಿಕ್ಕೋದೇ ನಿಮಗೆ 3 ಸಿಗುತ್ತೆ. ಸೊ ದಟ್ ಇಸ್ ಆರ್ ಕ್ಯೂಬ್. ಇ ಬಿ ಇಸ್ ಈಕ್ವಲ್ ಟು 1/4πε0 ಇಂಟು ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್. ಇಷ್ಟೇ ಸೆಕೆಂಡ್ ಡೆರಿವೇಷನ್. ಥರ್ಡ್ ಡೆರಿವೇಷನ್ ನೋಡಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಶೆಲ್. ಸೊ ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಶೆಲ್. ಸೊ ಔಟ್ಸೈಡ್ ಶೆಲ್ಲಲ್ಲಿ ಯಾವುದೊಂದು ಪಾಯಿಂಟ್ ಇದೆ, ಆ ಪಾಯಿಂಟಲ್ಲಿರೋ ಒಂದು ಲೈಕ್ ಇದನ್ನು ಫೈಂಡ್ ಮಾಡಬೇಕಾಗಿರೋದು ನಾವು. ಸೊ ಒಂದು ಸ್ಪೆರಿಕಲ್ ಶೆಲ್ ಹಾಕ್ತೀರಾ, ಅದರಲ್ಲಿರೋ ಔಟರ್ ಸರ್ಫೇಸ್ ಬರೀತೀರಾ, ಆ್ಯಂಡ್ ಆ ಸ್ಪೆರಿಕಲ್ ಶೆಲ್ಲು ಪಾಸಿಟಿವ್ ಚಾರ್ಜನ್ನು ಇಟ್ಕೊಂಡಿರುತ್ತೆ. ಆ್ಯಂಡ್ ಪಾಯಿಂಟ್ ಓ ಅಲ್ಲಿಂದ ರೇಡಿಯಸ್ ಎಷ್ಟಿರುತ್ತೆ, ಆರ್ ಇರುತ್ತೆ ರೇಡಿಯಸ್ಸು, ಆ್ಯಂಡ್ ಅಲ್ಲಿಂದ ಹೊರಗಡೆ ರೇಡಿಯಸ್ ಒಂದು ಐಡಿಯಲ್ ರೇಡಿಯಸ್ಸು ಸ್ಮಾಲ್ ಆರ್ ಇರುತ್ತೆ. ಸ್ಮಾಲ್ ಆರ್ ಸಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಬರೆದ್ರೆ ಗಜಿಬಿಜಿ ಆಗಿಬಿಡುತ್ತೆ. ಆಯಿತಾ, ಒಂದು ನಿಮಿಷ. ಸಿಲ್ಕದಸ್ ಒಳಗಡೆ ಸ್ಪೆರಿಕಲ್ ಆಗ್ತಿರ ಅದ್ರ 0.0 ಇರುತ್ತೆ, ಆ್ಯಂಡ್ ಒಳಗಡೆ ಆರ್ ಇರುತ್ತೆ ರೇಡಿಯಸ್ಸು, ಅಲ್ಲಿದು ಪಾಸಿಟಿವ್ ಲೈಕ್ ಕ್ಯಾಪಿಟಲ್ ಆರ್, ಆ್ಯಂಡ್ ಸುತ್ತಮುತ್ತ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ಒಳಗಡೆ ಐಡಿಯಲ್ ರೇಡಿಯಸ್ ಇರುತ್ತೆ, ಆ್ಯಂಡ್ ಐಡಿಯಲ್ ರೇಡಿಯಸ್ಗೆ ಈ ಪಾಯಿಂಟಿಂದ ಇರೋ ರೇಡಿಯಸ್ ಬಂದುಬಿಟ್ಟು ಲೈಕ್ ಐಡಿಯಲ್ ಸರ್ಕಮ್ಫರೆನ್ಸ್ ಇದೆ, ಅದರದ್ದು ಪಾಯಿಂಟ್ ರೇಡಿಯಸ್ ಬಂದುಬಿಟ್ಟು ಸ್ಮಾಲ್ ಆರ್ ಇರುತ್ತೆ. ಆ್ಯಂಡ್ ನಾವು ಔಟ್ಸೈಡ್ ಆಫ್ ದ ಸ್ಪೆರಿಕಲ್ ಶೆಲ್ ಫೈಂಡ್ ಮಾಡಬೇಕಲ್ಲ. ಸೊ ಔಟರ್ ಬಾಡಿಯಲ್ಲೂ ಪಾಯಿಂಟ್ ಪಿ ಅಲ್ವಾ, ಡಿ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟು, ಏನಂದರೆ ಎಲೆಕ್ಟ್ರಿಕ್ ಫೀಲ್ಡು. ಎಷ್ಟು ಗ್ಯಾಪ್ ಇಟ್ಕೊಳ್ಳಿ. ನೆಕ್ಸ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಂಗ್ ಥ್ರೂ ಅ ಸರ್ಟನ್ ಡಿಸ್ಟೆನ್ಸು, ಸರ್ಟನ್ ರೀಜನ್. ಆಯಿತಾ, ಇಲ್ಲಿ ರೀಜನ್ ಏನು ಡಿ ಎಸ್, ಇದು ಸರ್ಟನ್ ಡಿಸ್ಪ್ಲೇಸ್ಮೆಂಟ್. ಆಯಿತಾ, ಸೊ ನೋಡೋದು ಎಲೆಕ್ಟ್ರಿಕ್ ಫ್ಲಕ್ಸ್ ಬರೋದಾದ್ರೆ ಲೈಕ್ 5 ಇ ಕಾಸ್ ಥೀಟಾ ಇಂಟು ಡಿ ಎಸ್. ಆಯಿತಾ, ಆಮೇಲೆ ಇಲ್ಲಿ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 0. ಸೊ ಕಾಸ್ 0 ಏನೋ 1 ಗೊತ್ತು ನಿಮಗೆ. ಸೊ ಅದಕ್ಕೆ ಕಾಸ್ ಥೀಟಾ ನೆಗ್ಲೆಕ್ಟ್ ಮಾಡ್ತಿದ್ದೀವಿ. ಸೊ ಡಿ ಎಸ್ ಬಾಕಿ ಮಿಕ್ಕಿದೆ ನಮ್ಮ ಹತ್ರ ಇಲ್ಲಿ ಡಿ ಎಸ್. ಆಯಿತಾ, ಸೊ 5 ಇಂಟು ಡಿ ಎಸ್. ಸೊ ಈ 5 ಇಂಟು ಡಿ ಎಸ್ನ ನಿಮಗೆ ಡಿ ಎಸ್ ಇದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನೋ 4πr². ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಈಕ್ವೇಷನ್ 1 ಆಯಿತು ನನಗೆ. 5 ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಇಂಟು 4πr². ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಬರೋದಾದರೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಏನು ಹೇಳುತ್ತೆ, ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε ಇಂಟು ಕ್ಯೂ. ಸೊ ಇಲ್ಲಿ ಈ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಕಂಪೇರ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಇದು ಮತ್ತು ಇದು ಸೇಮ್ ಇದೆ. ಸೊ ಇವೆರಡನ್ನ ನಾವು ಈಕ್ವೇಟ್ ಮಾಡಬಹುದು ಅಲ್ವಾ, ಅದನ್ನೇ ಮಾಡ್ತಿದ್ದೀವಿ ಇಲ್ಲಿ. ಇ ಇಂಟು 4πr² ಇಸ್ ಈಕ್ವಲ್ ಟು 1/ε ಇಂಟು ಕ್ಯೂ. ಆಯಿತಾ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಗೆ ಬೇಕಾಗಿರೋದೇನು ಎಲೆಕ್ಟ್ರಿಕ್ ಫೀಲ್ಡು. ಈ ಬಾಕಿದನ್ನೆಲ್ಲ ಈ ಕಡೆ ಕಳಿಸ್ಬಿಡ್ತೀನಿ. ಏನಾಗುತ್ತೆ ಅಂತಂದರೆ 1/4πr² ಇಂಟು ε0 ಇಂಟು ಕ್ಯೂ ಇರುತ್ತೆ. ನಾನು ಈ ಆರ್ ಸ್ಕ್ವೇರ್ನ ತೆಗೆದು ಕ್ಯೂ ಕೆಳಗಡೆ ಹಾಕ್ತೀನಿ, ಏನೂ ಚೇಂಜಸ್ ಆಗೋದಿಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ r². ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ಮುಗಿದೋಯಿತು. ಅಟ್ ಪಾಯಿಂಟ್ ಪಿ ಆನ್ ದ ಸರ್ಫೇಸ್ ಆರ್ ಇಸ್ ಈಕ್ವಲ್ ಟು ಆರ್ ಆಗೋದಾದರೆ ಈ ರೀಸನ್ ಏನಾಗುತ್ತೆ ಅಂತಂದರೆ ದ ಎಲೆಕ್ಟ್ರಿಕ್ intensity E for the points on the surface of charged spherical shell is given by E is equal to 1/4πε0 into Q divided by r² ಅಂತ ಗೊತ್ತು ನಿಮಗೆ. ಇಲ್ಲಿ ಏನಾಗಿದೆ ಕಂಡೀಷನಲ್ಲಿ, ಇಲ್ಲಿ r is equal to r ಅಂತ ಆಗ್ಬಿಟ್ಟಿದೆ. ಸೊ ನೀವು ಅರ್ಥ ಮಾಡ್ಕೋಬೇಕು. ಬೈ ಡೆಫಿನೇಷನ್ ನಮಗೆ ಈ ರೋ ವ್ಯಾಲ್ಯೂ ಗೊತ್ತು ಏನಂತಂದರೆ Q divided by 4πr² ಅಂತ. ನಮ್ಗೆ ಏನು ಬೇಕಾಗಿರೋದು ಈಗ ಕ್ಯೂಗೆ ವ್ಯಾಲ್ಯೂ ರಿಪ್ಲೇಸ್ ಮಾಡ್ಬೇಕು ನಾವು, ಬಿಕಾಸ್ r is equal to r ಅಲ್ವಾ. ನೆಕ್ಸ್ಟ್ ಇದನ್ನು ಇಲ್ಲಿಗೆ ಹಾಕ್ಬಿಡ್ತೀನಿ ನಾನು. ಏನು ಸಿಗುತ್ತೆ ಅಂತಂದರೆ ನನಗೆ Q ರೋ 4πr² ಸಿಗುತ್ತೆ. ಇದನ್ನು ಈ ಕ್ಯೂ ಜಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು ಅಷ್ಟೇ, ಬೇರೆ ಏನೂ ಮಾಡೋದಿಲ್ಲ. ಮಾಡಿದಾಗ ನನಗೆ ಈ ರೋ ಬರೋ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿ 4ಗೆ 4 ಕ್ಯಾನ್ಸಲ್ ಆಗುತ್ತೆ, 4ಗೆ 4 ಕ್ಯಾನ್ಸಲ್ ಆಗುತ್ತೆ, 5ಗೆ 5 ಕ್ಯಾನ್ಸಲ್ ಆಗುತ್ತೆ. ಬಾಕಿ ಮಿಕ್ಕಿರೋದನ್ನ ಹೇಳಿ ಎಪ್ಸಿಲಾನ್ ಅಷ್ಟೇ. ಇಲ್ಲಿ r² ಕ್ಯಾನ್ಸಲ್ ಆಗುತ್ತೆ. ಸೊ E is equal to ರೋ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ಫೋರ್ತ್ ಡೆರಿವೇಷನ್ ನೋಡಿ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್
ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಅಂತ ಕೇಳಿದ್ದಾರೆ. ಸೊ ಅಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಸೊ ಡಯಾಗ್ರಾಮ್ ಇಸ್ ವೆರಿ ಸಿಂಪಲ್. ಒಂದು ಪಾಯಿಂಟ್ ಚಾರ್ಜ್ ಪಿ ಇದೆ ಆಯಿತಾ, ಪಿ ಆ್ಯಂಡ್ ಒಂದು ಡಿಸ್ಟೆನ್ಸ್ ದೂರ ಅಲ್ಲೊಂದು ಕ್ಯೂ ಪಾಯಿಂಟ್ ಇದೆ ಆ್ಯಂಡ್ ಒಂದು ಪಿ ಇದೆ ಆ್ಯಂಡ್ ಬಿ ಇದೆ, ಅವನು ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್ ಇದೆ. ಸೊ ಇಷ್ಟೇ ಪಾಯಿಂಟು. ಈ ಕ್ಯೂವಿಂದ ಇಲ್ಲಿ ಪಿಗೆ ಇರೋ ಡಿಸ್ಟೆನ್ಸ್ ಡಿ ಆ್ಯಂಡ್ ಇಲ್ಲಿಂದ ಇರೋ ಡಿಸ್ಟೆನ್ಸು ಎಕ್ಸ್ ಮೈನಸ್ ಡಿ ಎಕ್ಸು ಆ್ಯಂಡ್ ಈ ಕ್ಯೂವಿಂದ ಹಿಡಿದು ಎ ಗಂಟೆ ಇರೋ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಎಕ್ಸ್ ಆಗಿದೆ. ಸೊ ಇದಿಷ್ಟೇ ಡಯಾಗ್ರಾಮ್ ಬರೆದ್ರೆ ಆಲ್ಮೋಸ್ಟ್ ಡೆರಿವೇಷನ್ ಮುಗ್ದಂಗೆ. ಫೋರ್ಸ್ಗೆ ನಿಮಗೆ ಗೊತ್ತು ಫಾರ್ಮುಲಾ, ಅದರಲ್ಲಿ ಫೋರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫೋರ್ಸ್ ಆ್ಯಕ್ಟಿಂಗ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಕ್ಯೂ ನಾಟ್ ಅಟ್ ಎ ಡ್ಯೂ ಟು ಚಾರ್ಜ್ ಕ್ಯೂ ಅಂತ ಕೇಳಿದರೆ. ಸೊ ಚಾರ್ಜ್ ಕ್ಯೂ ವಿತ್ ರೆಸ್ಪೆಕ್ಟ್ ಟು ಕ್ಯೂ ನಾಟ್ ಆಯಿತಾ, ಲೈಕ್ ಪಾಸಿಟಿವ್ ಚಾರ್ಜ್ ಕ್ಯೂ ನಾಟ್ ಅಟ್ ಎ ಡ್ಯೂ ಟು ಚಾರ್ಜ್ ಕ್ಯೂ ಅಂತ ಕೇಳಿದರೆ. ಗಿವನ್ ಬೈ ಫೋರ್ಸ್ಗೆ ಫಾರ್ಮುಲಾನು ಎಫ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ನಾಟ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಎಕ್ಸ್ ಸ್ಕ್ವೇರ್, ಬಿಕಾಸ್ ಕ್ಯೂವಿಂದ ಎಗೇನು ಡಿಸ್ಟೆನ್ಸು ಎಕ್ಸ್, ಕ್ಯೂವಿಂದ ಎಗೆ, ಸಿ ದಿಸ್ ಕ್ಯೂವಿಂದ ಈ ಎಗೆ ಡಿಸ್ಟೆನ್ಸು ಎಕ್ಸ್ ಆಗಿದೆ, ಅದಕ್ಕೋಸ್ಕರ ಆಯಿತಾ. ಸಿ ದಿಸ್ ಇಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್, ಇದನ್ನು ಎಕ್ಸ್ ಅಂತ ತಿಳ್ಕೊಬೇಡಿ ಆಯಿತಾ. ಎಫ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಆರ್, ಲೈಕ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅವಾಗ, ಬಿಕಾಸ್ ಕ್ಯೂ ನಾಟ್ ಇಸ್ ಈಕ್ವಲ್ ಟು 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್. Work done in moving a unit positive charge from A to B against the field direction is. Against the field direction ಅಂದರೆ ಸಿ ಫೀಲ್ಡ್ ಡೈರೆಕ್ಷನ್ ಹೋಗೋದಾದ್ರೆ ನಿಮಗೆ ಪಾಸಿಟಿವ್ ಸಿಗುತ್ತೆ, ಅಗೇನ್ಸ್ಟ್ ದ ಫೀಲ್ಡ್ ಡೈರೆಕ್ಷನ್ ಅಂದರೆ ನೆಗೆಟಿವ್ ಸಿಗುತ್ತೆ. ದಟ್ ಈಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಇಂಟು ಡಿ ಎಕ್ಸ್. ಡಿ ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಯಿತಾ. ಸೊ ಮೈನಸ್ ಎಫ್ ಅಂತಂದ್ರೇನು, ಈ ಫಾರ್ಮುಲಾನೇ ಬರ್ಕೋತೀರ, ಮೈನಸ್ ಏನು ಹಾಕ್ಬಿಟ್ಟು ಇಂಟು ಡಿ ಎಕ್ಸ್ ಆಯಿತಾ. ಸೊ ಆಯಿತು. ಸಿಮಿಲರ್ಲಿ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ, ಒಂದು ಇನ್ಫಿನಿಟಿ ಅಂತಲೂ ಪಾಯಿಂಟ್ ಪಿ ಅಗೇನ್ಸ್ಟ್ ದ ಫೀಲ್ಡ್ ಡೈರೆಕ್ಷನ್ ಅಂತಲೇ ನೆಗೆಟಿವ್. ಅದನ್ನೇ ನೋಡೋದಾದರೆ ನೀವು ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಅದನ್ನು ಇಂಟಿಗ್ರೇಟ್ ಯಾವ ರೀತಿ ಮಾಡೋದು, ಇಟ್ಸ್ ವೆರಿ ಸಿಂಪಲ್ ಇಂಟಿಗ್ರೇಷನ್, ಇಟ್ಸ್ ವೆರಿ ಸಿಂಪಲ್. ಲುಕ್ ಎಟ್ ದಿಸ್. ಡಿ ಡಬ್ಲ್ಯೂ ಇಂಟಿಗ್ರೇಷನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದನ್ನು ಮಾಡ್ತೀರಾ. ಇದು ಮಾಡಬೇಕು, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಕಾನ್ಸ್ಟೆಂಟ್ನೆಲ್ಲ ಹೊರಗಡೆ ಬರೆದು ಯಾವುದು ವೇರಿಯೇಬಲ್ ಅದನ್ನು ಮಾತ್ರ ಇಟ್ಕೊತೀರಾ ಇಲ್ಲಿ ಆಯಿತಾ. ಲಿಮಿಟ್ ಏನು, ಇನ್ಫಿನಿಟಿ ಟು ಡಿ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸು. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಮೈನಸ್ 1/x ಆಯಿತಾ. ಅಪ್ಪರ್ ಲಿಮಿಟ್ ಏನಿದೆ ಡಿ ಇದೆ, ಲೋವರ್ ಲಿಮಿಟ್ ಏನಿದೆ ಇನ್ಫಿನಿಟಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಹೌ ಇಟ್ ಈಸ್, ವಾಟ್ ವಿಲ್ ಗೆಟ್ ಮೈನಸ್ ಡಿ ಮೈನಸ್ ಆಫ್ ಮೈನಸ್ 1 ಡಿವೈಡೆಡ್ ಬೈ ಇನ್ಫಿನಿಟಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ ಇದು. ಸೊ ಮೈನಸ್ 1/d ಮಿಕ್ಕತ್ತೆ ಇಲ್ಲಿ, ಬಿಕಾಸ್ 1/∞ ಇಸ್ ಇನ್ಫಿನಿಟಿ, ಲೈಕ್ ನಥಿಂಗ್, ಝೀರೋ ಆಯಿತಾ. ಮೈನಸ್ 1/d ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಈ ಹೋಲ್ ಈಕ್ವೇಷನ್ ಪಾಸಿಟಿವ್ ಬಂದುಬಿಡುತ್ತೆ. ನೆಕ್ಸ್ಟು ಈ ಕ್ಯೂನ ಮೇಲೆ ಮಲ್ಟಿಪ್ಲೈ ಮಾಡ್ಕೋತೀರಾ, ಬೇರೆ ಏನೂ ಇಲ್ಲ, ಸಿಂಪಲ್ ಅಷ್ಟೇ. ಬಾಕಿ ಇದನ್ನೇ ಡಿರೈವ್ಡ್ ಈಕ್ವೇಷನ್ಸ್. ಇಲ್ಲಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಈಕ್ವಲ್ ಟು ವಿ ಆಗುತ್ತೆ. ಸಿ ಇಂಟಿಗ್ರೇಟ್ ಡಿ ಡಬ್ಲ್ಯೂ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಡಬ್ಲ್ಯೂ ಸಿಗುತ್ತೆ ಆಯಿತಾ. ಈ ಡಬ್ಲ್ಯೂನ ವಿ ಅಂತ ತಗೋತೀವಿ, ಬಿಕಾಸ್ ವಿ ಇಸ್ ದ ಪೊಟೆನ್ಷಿಯಲ್ ಆಯಿತಾ, ವಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಡಿ. ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್. ರಿಡ್ಯೂಸ್ ಓಮ್ಸ್ ಅಂತ ಕೇಳಿದ್ದಾರೆ. ಸೊ ಕನ್ಸಿಡರ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಎಲ್ ಆಯಿತಾ. ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್, ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಬರ್ತದೆ ಡೆರಿವೇಷನ್, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಆಯಿತಾ. ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಆಯಿತಾ. ಇ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. ಇಲ್ಲಿ ವಿ ಡಿ ಅಂತಂದರೆ ಡಿಫ್ ವೆಲಾಸಿಟಿ ಆಯಿತಾ, ಅದಕ್ಕೆ ಜ್ಞಾಪಕ ಆ್ಯಂಡ್ ದೆನ್ ಬಟ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ನಿಮಗೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಗೊತ್ತು. ನಮಗೆ ಇಲ್ಲಿ ಬೇಕಾಗಿರೋದೇನು, ಲೈಕ್ ಎ ಇಟ್ಕೊಂಡ್ಬಿಟ್ಟು ಎಮ್ನ ಈ ಕಡೆ ಕಳಿಸ್ಬಿಡ್ತಾ ಇದ್ದೀನಿ. ಸೊ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಎಮ್ ಆಗುತ್ತೆ. ಎಫ್ನ ನಾನು ಇ ಇಂಟು ಇ ಅಂತ ಬರ್ಕೋತಾ ಇದ್ದೀನಿ. ಈ ವ್ಯಾಲ್ಯೂ ಏನು, ವಿ ಡಿವೈಡೆಡ್ ಬೈ ಎಲ್. ಈ ಇಗೆ ವಿ ಡಿವೈಡೆಡ್ ಬೈ ಎಲ್ನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ಈಸ್ ಈಕ್ವಲ್ ಡಿ ಡಿವೈಡೆಡ್ ಬೈ ಎಮ್ ಮಾತ್ರ ನಿಮಗಿದೆ. ಈ ವ್ಯಾಲ್ಯೂನ ನಾನು ವಿ ಡಿವೈಡೆಡ್ ಬೈ ಎಲ್ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ ನನಗೆ ಈಕ್ವೇಷನ್ ಏನು ಸಿಕ್ತು, ಈ ವಿ ಡಿವೈಡೆಡ್ ಬೈ ಎಮ್ ಇಂಟು ಎಲ್ ಸಿಕ್ತು. ಸೊ ಈ ಈಕ್ವೇಷನ್ ಎಲ್ಲಿದೆ ನೋಡಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಡ್ರಿಫ್ಟ್ ವೆಲಾಸಿಟಿ ತಗೋತಾ ಇದ್ದೀನಿ, ವಿ ಡಿ. ಡ್ರಿಫ್ಟ್ ವೆಲಾಸಿಟಿಗೆ ಫಾರ್ಮುಲಾ ಏನು, ಎ ಇಂಟು ಟವ್. ಎ ವ್ಯಾಲ್ಯೂ ಸಿಕ್ಕಿದೆ ಏನು, ಇ ವಿ ಡಿವೈಡೆಡ್ ಬೈ ಎಮ್ ಎಲ್, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಇ ವಿ ಡಿವೈಡೆಡ್ ಬೈ ಎಮ್ ಎಲ್ ಇಂಟು ಟವ್ ಆಗುತ್ತೆ. ಈ ಸಿಕ್ಕಿರೋ ಟವ್ ವ್ಯಾಲ್ಯೂನ ಡ್ರಿಫ್ಟ್ ವೆಲಾಸಿಟಿ ವ್ಯಾಲ್ಯೂನ ಫಸ್ಟ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ನಾನು. ನೆಕ್ಸ್ಟು ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಇಂಟು ಇ ವಿ ಡಿವೈಡೆಡ್ ಬೈ ಎಮ್ ಎಲ್ ಇಂಟು ಟವ್ ಆಗುತ್ತೆ ಆವಾಗ ಆಯಿತಾ. ಇಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಎಮ್ನ ಎ ಡಿವೈಡ್ ಮಾಡ್ತಿದ್ದೀನಿ, ಎಲ್ಲನ ಸಪ್ರೇಟ್, ಈ ಬಾಕಿ ಮಿಕ್ಕಿರೋ ಇದರ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈ ವಿನ ಸಪ್ರೇಟಾಗಿ ಬರ್ಕೋತಿದ್ದೀನಿ ನೋಡಿ. ಏನು ಮಾಡ್ತಿದ್ದೀನಿ ಅಂತಂದರೆ ಈ ಐ ಇದೆಯಲ್ಲ, ಈ ಎಮ್ ಇದೆಯಲ್ಲ, ಈ ಎಮ್ಮನ್ನು ನಾನು ಎನ್ ಇ ಟವ್ ಈ ಮೂರು ಟರ್ಮ್ನ ಸೇರಿಸ್ಬಿಟ್ಟು ಇದನ್ನು ಡಿವೈಡ್ ಬೈ ಎಮ್ ಮಾಡ್ಕೋತಿದ್ದೀನಿ. ದ ರೀಸನ್ ಬಿಹೈಂಡ್ ದಿಸ್ ಇಸ್, ಸಿ ಇನ್ವರ್ಸ್ ಆಫ್ ಇದನ್ನೇ ಉಲ್ಟಾ ತೊಗೊಂಡ್ರೆ ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟವ್ ತೊಗೊಂಡ್ರೆ ನಿಮಗೆ ಏನು ಸಿಗುತ್ತೆ ಅಂದರೆ ರೋ ಸಿಗುತ್ತೆ ಆಯಿತಾ. ಅದಕ್ಕೋಸ್ಕರ ಡೈರೆಕ್ಟಾಗಿ ಈ ಥರ ಬರ್ಕೋತಿದ್ದೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ವಿನ ಮೇಲ್ಗಡೆ ಕಳಿಸ್ಬಿಟ್ಟು ಐನ ಕೆಳಗಡೆ ತಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಲೈಕ್ ಬಾಕಿ ಏನು ಬೇಕು ನಿಮಗೆ, ಲೈಕ್ ವೇರಿಯೇಷನ್ಸು, ಆ ವೇರಿಯೇಷನ್ನ ಆಲ್ಟರ್ನೇಟಾಗಿ ಮಾಡ್ಕೊಂಡು ನಿಮಗೆ ಈ ಥರ ಲೈಕ್ ಈ ಕ್ವೆಶ್ಚನ್ನ ಡಿರೈವ್ ಮಾಡ್ಕೋತಾ ಇದ್ದೀನಿ ಆಯಿತಾ.
ಗೊತ್ತಾಯ್ತು ಅಂತ ಅನ್ಕೋತೀನಿ. ಈಗ ಈ ಡೈರೆಕ್ಟ್ ಈ ವ್ಯಾಲ್ಯೂನ ನಾನು ರೋ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ಆ್ಯಂಡ್ ಬಾಕಿ ಮಿಕ್ಕಿದ್ದೇನು ಎಲ್ ಡಿವೈಡೆಡ್ ಬೈ ಎ, ಎಲ್ ಡಿವೈಡೆಡ್ ಬೈ ಹಂಗೆ ಇಟ್ಕೊಂಡು ಐ ಇಟ್ಕೋತೀನಿ. ಸಿ ಎಲ್ ಡಿವೈಡೆಡ್ ಬೈ ಎ ಇದೆ ಅಲ್ವಾ, ರೋ ಇಂಟು ಎಲ್ ಡಿವೈಡೆಡ್ ಬೈ ಎಲ್ ಡಿವೈಡೆಡ್ ಬೈ ಏನಾಗುತ್ತೆ ಅಂತಂದರೆ ಆರ್ ಆಗುತ್ತೆ. ಅದನ್ನು ಆರಿಂದ ರೀಪ್ಲೇಸ್ ಮಾಡಿದೆ. ನೀವು ಅಕಸ್ಮಾತ್ ಐನ ಉಲ್ಟಾ ತಗೊಳ್ಳೋದಾರೆ ಐ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್ ಇಂಟು ವಿ ಆಗುತ್ತೆ. ಸೊ ಐ ಮತ್ತು ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಪ್ರೂವ್ ಮಾಡಬೇಕು. The definition of Ohm's law is, thus, current flowing through the conductor is directly proportional to potential difference between the ends of the conductor, provided temperature and other physical conditions remains constant. This is called as Ohm's law. Look at the sixth one. Obtain an expression for equivalent EMF and internal resistance of a cells in parallel. ಸೊ ಇದು ಪ್ಯಾರಲಲ್ ಕನೆಕ್ಷನ್ ಆಗಿದೆ, ಒಂದ್ರ ಕೆಳಗಡೆ ಒಂದಿರುತ್ತೆ. ಸೀರೀಸ್ ಕನೆಕ್ಷನ್ ಆದರೆ ಒಂದ್ರ ಪಕ್ಕದಲ್ಲಿ ಒಂದಿರುತ್ತೆ. ಡಯಾಗ್ರಾಮ್ ಬರೋದು ನೋಡ್ಕೊಳ್ಳಿ. ಇದು ಪಾಯಿಂಟ್ ಎ ಇಂದ ಬಿ ಹತ್ರ ಹೋಗ್ತಿದೆಯಾ, ಬಿ ಹತ್ರ ಸೆಲ್ ಡಿವೈಡ್ ಆಗ್ತಿದೆ. ಬಿಕಾಸ್ ವಿ ಹ್ಯಾವ್ ಟೂ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಪ್ಯಾರಲಲ್ ಅಲ್ವಾ, ಡಿವೈಡ್ ಆಗ್ತಿದೆ, ಇಲ್ಲಿ ಕಂಬೈನ್ ಆಗ್ತಿದೆ. ಇದು B1 ಇದು B2 ಆಯಿತಾ. ಆಮೇಲೆ ಸಿ ಪಾಯಿಂಟ್ಗೆ ಹೋಗ್ತಿದೆ. ಕರೆಂಟ್ ಡೈರೆಕ್ಷನ್ ಏನು ಈ ಡೈರೆಕ್ಷನಲ್ಲಿದೆ, ಸೊ ಎಲ್ಲನೂ ಅದೇ ಡೈರೆಕ್ಷನ್ನ ಮೆನ್ಷನ್ ಮಾಡಿ ಆಯಿತಾ. ದಿಸ್ ಇಸ್ ಇ ಎಮ್ ಎಫ್ E1 R1, ಇ ಎಮ್ ಎಫ್ E2 R2, ರೆಸಿಸ್ಟೆನ್ಸ್ 1 ಮತ್ತು ರೆಸಿಸ್ಟೆನ್ಸ್ 2ಗೆ. ಇದಷ್ಟೇ ಡಯಾಗ್ರಾಮು. ಇನ್ನು ಕರೆಂಟ್ ಫ್ಲೋನ ನೀವೇ ಬರ್ಕೋಬೇಕಾಗುತ್ತೆ. ದಿಸ್ ಇಸ್ I1 I2 ಆಯಿತಾ. ಇಲ್ಲಿರೋದು I, ಇಲ್ಲಿರೋದು I. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಲ್. E1 is equal to ಕಿರ್ಚಾಫ್ ಲಾ ಗೊತ್ತಿದೆ, ಬರೀತಾ ಇದ್ದಾರೆ ನೀವೇ. V1 is equal to E1 minus I1 into R1. V2 is equal to E2 into I2 into R2 ಆಯಿತಾ. ಇದು ಪ್ಯಾರಲಲ್ ಕನೆಕ್ಷನಲ್ಲಿ ವೋಲ್ಟೇಜ್ ಅಕ್ರಾಸ್ ದ ಎಂಟೈರ್ ಸೆಲ್ ವಿಲ್ ಬಿ ಕಾನ್ಸ್ಟೆಂಟ್. ಅದು ಕಾನ್ಸ್ಟೆಂಟ್ ಅಲ್ಲ, ಸೇಮ್ ಅಂತ V1 ಮತ್ತು V2 ಎರಡೂ ಸೇಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಐಗೆ ಆ್ಯಕ್ಚುಲಿ ಈ ಕ್ವೆಶ್ಚನ್ ಡಿರೈವ್ ಮಾಡ್ಕೊತಾ ಇದ್ದೀನಿ. ಐ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ಅಂತಂದರೆ ನಿಮಗೆ E1 ಮೈನಸ್ V1 ಡಿವೈಡೆಡ್ ಬೈ R1. ಏನಕ್ಕೆ E1 ಮೈನಸ್ V1 ಬಂತು ಅಂತಂದರೆ ಬಿಕಾಸ್ ಐಗೆ ನೆಗೆಟಿವ್ ಇದೆ, ನೆಗೆಟಿವ್ನ ಆ ಕಡೆ ಕಳಿಸ್ಕೊಂಡ್ಬಿಡ್ತೀನಿ ನಾನು ಇವಾಗ. ಫಸ್ಟು ಹೆಂಗೆ ಮಾಡ್ತೀನಿ ಅಂತಂದರೆ ಐ R1 ಈಸ್ ಈಕ್ವಲ್ ಟು E1 ಮೈನಸ್ V1 ಆಗುತ್ತೆ, ವಿ ಆಗುತ್ತೆ, ಡಿವೈಡೆಡ್ ಬೈ R1 ಮಾಡ್ಕೋತೀನಿ. ಈಗ ಏನು ಮಾಡ್ತೀನಿ ಅಂತಂದರೆ ದ ಟೋಟಲ್ ಕರೆಂಟ್ ಗಿವನ್ ಬೈ ಟೋಟಲ್ ಕರೆಂಟ್ ಹೆಂಗೆ ತಗೋತೀರಾ, ಈಸ್ ಈಕ್ವಲ್ ಟು I1 ಪ್ಲಸ್ I2 ಅಲ್ವಾ, I1 ಪ್ಲಸ್ I2. ಸೊ ಈ I1 ಮತ್ತು I2ಗೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀರಾ, ಇದು ಡಿರೈವ್ಡ್ ವ್ಯಾಲ್ಯೂನ ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀರಾ. ಏನು ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ತೀನಿ ಅಷ್ಟೇ. E2 ಡಿವೈಡೆಡ್ ಬೈ R2 ಮೈನಸ್ V ಡಿವೈಡೆಡ್ ಬೈ R2 ಈ ಥರ. ಇದನ್ನು ಮೇಲ್ಗಡೆ ಇದೆಯಲ್ಲ ನ್ಯೂಮರೇಟರು, ಇದನ್ನು ಇದಕ್ಕೊಂದ್ಸತಿ ಲೈಕ್ ಅದಕ್ಕೆ ಡಿವೈಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಡಿವೈಡ್ ಮಾಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಹೇಳಿ. ಇದಾದಮೇಲೆ ಕಾಮನ್ ಇರೋ ಟರ್ಮ್ಸ್ನ ತಗೊಬಿಡ್ತೀನಿ. ಇಲ್ಲಿ ನೆಗೆಟಿವ್ ವಿ ಕಾಮನ್ ಆಗಿದೆ ಎರಡರಲ್ಲಿ, ನೋಡಿ ಎರಡರಲ್ಲಿ ನೆಗೆಟಿವ್ ಕಾಮನ್ ಆಗಿದೆ. ಸೊ ನೆಗೆಟಿವನ್ನು ಕಾಮನ್ ತೊಗೊಂಡ್ಬಿಟ್ರೆ ನಾನು ಏನು ಸಿಗುತ್ತೆ ನಿಮಗೆ, ಇಲ್ಲೇನಿಲ್ಲ ಸರ್ 1 ಡಿವೈಡ್ ಬೈ R1 ಸಿಗುತ್ತೆ ಪ್ಲಸ್ 1 ಡಿವೈಡ್ ಬೈ R2 ಸಿಗುತ್ತೆ. ಇನ್ನು ಈ ಕಡೆ ಮಿಕ್ಕಿದೆ ನೋಡಿ ನಿಮಗೆ ಈ E1 E1 ಡಿವೈಡೆಡ್ ಬೈ R1 ಪ್ಲಸ್ E2 ಡಿವೈಡ್ ಬೈ R2 ಸಿಗುತ್ತೆ ನಿಮಗೆ ಆಯಿತಾ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ಒಂದು ವ್ಯಾಲ್ಯೂ ಸಿಗುತ್ತೆ, ಅದನ್ನು ಬರ್ಕೊಳ್ಳಿ. ಆ್ಯಂಡ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಒಂದು ವ್ಯಾಲ್ಯೂ ಸಿಗುತ್ತೆ, ಬರ್ಕೊಳ್ಳಿ. ನೀವು ಈ ಫಸ್ಟ್ ಡಿರೈವೇಷನ್ ಈ ಈಕ್ವೇಷನ್ ಇರುತ್ತೆ, ಈ ಈಕ್ವೇಷನ್ ರಿಲೇಟೆಡ್ ಆಗಿರೋ ಒಂದು ಈಕ್ವೇಷನ್ನ ಬರ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ವಿನ ಈ ಕಡೆ ಕಳಿಸ್ಕೋತೀನಿ ನಾನು ಆಯಿತಾ. ಆಮೇಲೆ ಯಾರನ್ನ ಈ ಕಡೆ ಕಳಿಸ್ಕೋತೀನಿ ನಾನು, ಆವಾಗ ನಂಗೆ ಈ ಥರ ಈಕ್ವೇಷನ್ ಸಿಗುತ್ತೆ. ಆ್ಯಂಡ್ ದೆನ್ ನಾವೊಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ತೊಗೊಂಡಿರ್ತೀವಿ ಇಲ್ಲಿ, ವಿಚ್ ಕ್ಯಾನ್ ಹೋಲ್ಡ್ ದ ಕೆಪಾಸಿಟಿ ಆಫ್ ಬೋತ್ ಆಫ್ ದಿಸ್. ಇವೆರಡರದ್ದು ಕೆಪಾಸಿಟೀಸ್ ಇರುತ್ತೆ, ಅದ್ರ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಅದು ತೊಗೊಂಡಿರ್ತೀವಿ. ಅದಕ್ಕೆ ಈಕ್ವೇಷನ್ ಬರೋದಾರೆ ಹೆಂಗಿರುತ್ತೆ ಅಂದರೆ V ಈಸ್ ಈಕ್ವಲ್ ಟು E ಎಫೆಕ್ಟಿವ್ ಮೈನಸ್ I ಇಂಟು R ಎಫೆಕ್ಟಿವ್ ಆಯಿತಾ. ಈಗ ಇಲ್ಲಿ ನೋಡಿ ಇ ವಿ ಮತ್ತು EV ಸೇಮ್ ಇದೆ, ಗೊತ್ತಾಗ್ತಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ EV ಮತ್ತು EV ಸೇಮ್ ಇದೆ. ಸೊ LHS ಈಕ್ವಲ್ ಆದರೆ RHSನ ಈಕ್ವೇಟ್ ಮಾಡ್ಕೋಬೋದು ನಾವು. ಇದನ್ನು ಈಕ್ವೇಟ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ E ಎಫೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ, ಇದು ಸಿಗುತ್ತೆ. R ಎಫೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ, ಇದು ಸಿಗುತ್ತೆ. That is the required answer. Look at this. E effective is equal to this and R effective is equal to this. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ wheatstone ಬೇಜು. ಇದನ್ನು ಆಗಲೇ ನಾನು ಡೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೊಂಡೋಗೋಣ. Look at this. Obtain an expression for magnetic field at a point along the axis of circular coil carrying current ಆಯಿತಾ. ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ಸಮಥಿಂಗ್ I. ಆ್ಯಂಡ್ ಇಲ್ಲಿ ಎರಡು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ DL ಅಂತ ವಿಚ್ ವಿಲ್ ಕಾಸ್ ಎ ಸರ್ಕ್ಯುಲರ್ ಕಾಯಿಲ್ ಟು ರೊಟೇಟ್ ಆಯಿತಾ. ಬೈ ದ ರೊಟೇಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಜನರೇಟೆಡ್. ಆ್ಯಂಡ್ ಇಲ್ಲಿ 3 ಡೈಮೆನ್ಷನ್ ತೊಗೊಂಡಿದ್ದೀವಿ, ಒಂದು Y, Z ಆ್ಯಂಡ್ X ಆ್ಯಕ್ಸಿಸಲ್ಲಿ. ಈ X ಆ್ಯಕ್ಸಿಸಲ್ಲಿ ಯಾವುದೋ ಒಂದು ಪಾಯಿಂಟಿಂದ ಈ DL ಅನ್ನೋ ಪಾಯಿಂಟಿಂದ ಯಾವುದೋ ಒಂದು ಪಾಯಿಂಟ್ಗೆ ಒಂದು ಒಂದು ರೇ ಹೋಗ್ತಿದೆ. ದಟ್ ಈಸ್ ಸರ್ವ್ಸ್ ಆಸ್ ಹೈಪೋಟೆನಸ್ ಫಾರ್ ದಿಸ್ ಟ್ರಯಾಂಗಲ್ ಆಯಿತಾ. ಆ್ಯಂಡ್ ಅದಕ್ಕೆ ರೇಡಿಯಸ್ ಬಂದ್ಬಿಟ್ಟು R ಆಗುತ್ತೆ. ದ ಟೋಟಲ್ ರೇಡಿಯಸ್ ಆಫ್ ದಿಸ್ ವಾಟ್ ಇಸ್ ದಿಸ್ ಕಾಯಿಲ್ ಇಸ್ R. ಆ್ಯಂಡ್ ದೆನ್ ಈ ಪಾಯಿಂಟಲ್ಲಿ ವೆಕ್ಟರ್ ರೆಸಾಲ್ವ್ ಆಗ್ತಿದೆ. ಸೊ ರೆಸಾಲ್ವ್ ಆಗ್ತಿರೋದು ಯಾವ ರೀತಿ ಇರುತ್ತೆ, ಅಪ್ಪರ್ ಹೋಗೋದು ಸೈನ್ ಥೀಟಾ ಆಗಿರುತ್ತೆ, ನಿಂಗೆ ಲೈನ್ ಮೇಲೆ ಹೋಗೋದು ಕಾಸ್ ಥೀಟಾ ಆಗಿರುತ್ತೆ. ಮಧ್ಯದಲ್ಲಿ ಹೋಗೋದಕ್ಕೆ ಯಾವುದೇ ರೀತಿ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ವ್ಯಾಲ್ಯೂ ಇರೋದಿಲ್ಲ ಆಯಿತಾ, ಸಿನ್ಸ್ ಅಕ್ಯೂಟ್ ಆ್ಯಂಗಲ್.
ಅದನ್ನು ನೀಟಾಗಿ ನೋಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ಡಿ ಬಿ ಎಕ್ಸ್ ಏನಾಗುತ್ತೆ ಅಂತಂದರೆ ಡಿ ಬಿ ಕಾಸ್ ಥೀಟಾ, ನೆಕ್ಸ್ಟ್ ಒಂದು ಡಿ ಬಿ ಸೈನ್ ಥೀಟಾ ಆಗುತ್ತೆ. ಈ ಡೈರೆಕ್ಷನ್ ಒಂದು, ಈ ಡೈರೆಕ್ಷನ್ ಒಂದು, ಆಯಿತಾ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಬಯೋಟ್ ಸಾರ್ವರ್ಸ್ ಲಾ ಗೊತ್ತಿರಬೇಕು. ನಿಮಗೆ ಬಯೋಟ್ ಸಾರ್ವರ್ಸ್ ಲಾ ಗೊತ್ತಿದ್ದರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಏನಾಗುತ್ತೆ, ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ 4 ಇಂಟು ಐ ಡಿ ಎಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸಿನ್ಸ್ ಸೈನ್ ಥೀಟಾ ಆ್ಯಂಗಲ್ ಇಸ್ 90 ಡಿಗ್ರಿ. ಹೇಗೆ ಅಂತಂದರೆ ಲುಕ್ ಅಟ್ ದಿಸ್ ಇಸ್ ಸೈನ್ ಥೀಟಾ, ಆಯಿತಾ. ಈ ಎಕ್ಸ್ಗೆ ಮತ್ತು ಸೈನ್ ಥೀಟಾ ಮಧ್ಯೆ ಯಾವ ಆ್ಯಂಗಲ್ ಇದೆ ಅಂತ ನೀವು ನೋಡ್ತಾ ಗೊತ್ತಾಗ್ಬಿಡೋದು. ಸಿನ್ಸ್ ಇಟ್ಸ್ 90 ಡಿಗ್ರಿ ಆ್ಯಂಗಲ್, ಇದು ಸೈಟ್ ಆಗಿದೆ. 90 ಡಿಗ್ರಿ ಸೈಟ್ ಆಗಿದೆ, ಅದಕ್ಕೋಸ್ಕರ 90 ಡಿಗ್ರಿ ಸೈನ್ ಥೀಟಾ ಸೈನ್ 90 ಏನಾಗುತ್ತೆ 1 ಆಗುತ್ತೆ. ಸೊ 1ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ, ಸೈನ್ ಥೀಟಾ ತೆಗೆದಾಕ್ಬಿಡ್ತೀನಿ. ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು ಐ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ನಿಮಗೆ ಡಿ ಬಿ ವ್ಯಾಲ್ಯೂ ಸಿಕ್ಕಿದೆ, ಅದನ್ನು ಹಾಗೆ ಇಟ್ಕೊಂಡಿರೋದು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅಟ್ ಪಿ ಡ್ಯೂ ಟು ಕರೆಂಟ್ ಇನ್ ದ ಫುಲ್ ಲೂಪ್ ಈಸ್ ಗಿವನ್ ಬೈ ಸಮೇಷನ್ ಡಿ ಬಿ ಈಸ್ ಈಕ್ವಲ್ ಟು ಸಮೇಷನ್ ಡಿ ಬಿ ಇಂಟು ಕಾಸ್ ಥೀಟಾ. ಡಿ ಬಿ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಯಿತಾ. ಸೊ ಡಿ ಬಿನ ಹಂಗೆ ಇಟ್ಕೊಳ್ಳೋಣ, ಬಿನ ಹಂಗೆ ಇಟ್ಕೊಂಡು ಡಿ ಬಿನ ಲೈಕ್ ಸಮೇಷನ್ ಆಫ್ ಡಿ ಬಿ ಮಾಡಿದ್ರೆ ನಿಂಗೆ ಏನು ಸಿಗುತ್ತೆ ಅಂದರೆ ಬಿ ಸಿಗುತ್ತೆ. ಸೊ ಬಿ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಡಿ ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಲ್ಲಿಂದ ಈ ಡಿ ಬಿ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ನನಗೇನು ಬೇಕಿದ್ದು ಕಾಸ್ ಥೀಟಾ ಎಕ್ಸ್ಟ್ರಾ ಸಿಕ್ಕಿದೆ, ಆಯಿತಾ. ಈ ಎಲ್ಲಾನು ಕಾನ್ಸ್ಟೆಂಟ್ ಹೊರಗಡೆ ತೊಗೊಬಿಟ್ಟು ಈ ಬರೀ ಡಿ ಎಲ್ಗೆ ಮಾತ್ರ ನಾನು ಈ ಸಮೇಷನ್ ಅಪ್ಲೈ ಮಾಡ್ತೀನಿ. ಸಮೇಷನ್ ಆಫ್ ಡಿ ಎಲ್ ಏನು ಸಿಗುತ್ತೆ ಅಂತಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ವಾಟ್ ಇಸ್ ದಟ್ ಕಾಯಿಲ್ ಏನಾಗುತ್ತೆ ಅಂದರೆ 2πr ಇರುತ್ತೆ. 2πr ಇಸ್ ದ ರೇಡಿಯಸ್. ನಾನು ಆಗಲೇ ಮೆನ್ಷನ್ ಮಾಡಿದ್ದೀನಿ, ಇದು ಕಾಯಿಲ್ ರೇಡಿಯಸ್ಸು. ಈ ಸ್ಮಾಲರ್ ಇರುತ್ತಲ್ಲ ಅದು ಹೈಪೋಟಿನ ಸೈಡಲ್ಲಿ ಇರುತ್ತಲ್ಲ ರೇಡಿಯಸ್ ಅದರದ್ದು, ಆಯಿತಾ. ಸೊ ಹಿಂಗೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ನನಗೆ ಕಾಸ್ ಥೀಟಾ ವ್ಯಾಲ್ಯೂ ಬೇಕು. ಕಾಸ್ ಥೀಟಾ ವ್ಯಾಲ್ಯೂ ಹೆಂಗೆ ತೊಗೋತೀನಿ ಟ್ರಯಾಂಗಲಲ್ಲಿ ಅಂತಂದರೆ, ಇದು ಟ್ರಯಾಂಗಲ್ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಹೈಪೋಟೆನಸ್ ಸೈಡು, ಇದು ಅಡ್ಜಸೆಂಟ್ ಸೈಡ್, ಮತ್ತು ಇದು ಆಪೋಸಿಟ್ ಸೈಡು, ಆಯಿತಾ. ಆಪೋಸಿಟ್ ಸೈಡು ಇಲ್ಲಿ ಅಡ್ಜಸೆಂಟ್ ಸೈಡಲ್ಲಿ ಏನಿದೆ ಆರ್ ಇದೆ. ಕಾಸ್ ಥೀಟಾ ಡೆಫಿನೇಷನ್ ಏನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಏನಿದೆ ಸ್ಮಾಲರ್ ಇದೆ, ಅಡ್ಜಸೆಂಟಲ್ಲಿ ಏನಿದೆ ಕ್ಯಾಪಿಟಲ್ ಆರ್ ಇದೆ. ಅದೇ ಬರ್ಕೊಂಡಿರೋದು ನಾನಿಲ್ಲಿ. ಲುಕ್ ಅಟ್ ದಿಸ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್, ಅಷ್ಟೇ. ಅದೇ ವ್ಯಾಲ್ಯೂನಲ್ಲಿ ಬರ್ಕೊಂಡಿದ್ದೀನಿ, ಮೆನ್ಷನ್ ಮಾಡಿ ನೋಡಿ. ಇಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್. ಈ ಆರ್ ಇಂಟು ಆರ್ ಮಲ್ಟಿಪ್ಲೈ ಮಾಡಿ ಆರ್ ಸ್ಕ್ವೇರ್ ಆಗುತ್ತೆ. ಈ ಆರ್ ಇಂಟು ಆರ್ ಕ್ಯೂಬ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆರ್ ಕ್ಯೂಬ್ ಆಗುತ್ತೆ. ಆದರೆ ಬರ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಿ. ಆ್ಯಂಡ್ ಈ ಆರ್ ಕ್ಯೂಬ್ ವ್ಯಾಲ್ಯೂನ ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ನಾನು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ನಿಮಗೆ. ಈ ಸ್ಕ್ವೇರ್ನ ಕಡೆ ಕಳಿಸಿದ್ರೆ 1/2 ಆಗುತ್ತೆ. ನಿಮಗೆ ಇಲ್ಲಿ ಏನಿದೆ, ಇಲ್ಲಿ ಆರ್ ಕ್ಯೂಬ್ ಇದೆ ಅಲ್ವಾ, ಆರ್ ಕ್ಯೂಬ್ ಇಲ್ಲಿ 1/2 ಇದೆ, ಪ್ಲಸ್ 1 ಹಾಕಿದ್ರೆ ನಿಮಗೆ 1 + 1/2 ಇಸ್ 3/2. 2 ಇಲ್ಲಿ ಮೇಗಡೆ ಹೋಗುತ್ತೆ, ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ, ಆಯಿತಾ. ಸೊ ಅದೇ ರಿಕ್ವೈರ್ಡ್ ಈಕ್ವೇಷನ್ ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ. ಅದೇ ಸಿನ್ಸ್ ಆಮೇಲೆ ಫಾರ್ ಫೈಂಡ್ ಅಟ್ ದ ಕರೆಂಟ್ ಆಫ್ ಲೂಪ್ ಎಕ್ಸ್ ಈಕ್ವಲ್ ಟು 0 ಆಗೋದ್ರೆ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಡಿವೈಡೆಡ್ ಬೈ 2 ಇಂಟು ಆರ್ ಆಗುತ್ತೆ. ಸಿನ್ಸ್ ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್. ಲುಕ್ ಎಟ್ ದ ನೆಕ್ಸ್ಟ್ ಒನ್ ವಿಚ್ ಇಸ್ ವೆರಿ ಸಿಂಪಲ್ ಒನ್. ನೋಡ್ಕೊಳ್ಳಿ, obtain an expression for force between 2 parallel current carrying conductor ಅಂತ ಹೇಳಿದ್ದಾರೆ. ಇಲ್ಲಿ 2 ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, I1 ಮತ್ತು I2. ಆ್ಯಂಡ್ ಇದು ಫೋರ್ಸ್ ಇದೆ, ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಇದಿಷ್ಟ ಡಯಾಗ್ರಾಮ್ ಪಿ ಮತ್ತು ಕ್ಯೂ, ಡಿಸ್ಟೆನ್ಸ್ ಇದ್ರ ಬಿಟ್ವೀನ್ ಆರ್ ಟಿ ಇರುತ್ತೆ. ಈ ಡಯಾಗ್ರಾಮ್ ಬರೆದು ನೊಟೇಷನ್ ಮಾಡಿದ್ರೆ ಮುಗಿದೋಯ್ತು. ಅದಾದಮೇಲೆ ಸಿ ಲುಕ್ ಎಟ್ ದಿಸ್, ಈ ಈಕ್ವೇಷನ್ ಕಲಿಬೇಕಾಗುತ್ತೆ ನೀವು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಕರೆಂಟ್ I1 ಆನ್ ದ ಕಂಡಕ್ಟರ್ ಕ್ಯೂ ಇಸ್ ಗಿವನ್ ಬೈ B1 ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು 2I1 ಡಿವೈಡೆಡ್ ಬೈ ಡಿ ಆಗುತ್ತೆ, ಆಯಿತಾ. The conductor Q carrying current I2 in the magnetic field B1 experiences a mechanical force. ಒಂದು ಮೆಕ್ಯಾನಿಕಲ್ ಫೋರ್ಸ್ ಈ F1 ಏನಿದೆ ಇದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಂದರೆ B1 I2 L sin ಥೀಟಾ. ಸೈನ್ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ 90 ಡಿಗ್ರಿ ಸೈನ್ 90 ಏನು ಸೈನ್ 91 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ಟು ನನಗೆ ಈಕ್ವೇಷನ್ ಏನು ಸಿಗುತ್ತೆ ಅದು ಬರ್ಕೋತೀನಿ. ಸೈನ್ ಥೀಟಾ ತೆಗೆದಾಕ್ಬಿಡ್ತೀನಿ ಇಲ್ಲಿ, ಆಯಿತಾ. B1 I2 ಇಂಟು L ಸಿಗುತ್ತೆ. ಸಿಮಿಲರ್ಲಿ ಆಮೇಲೆ F ವ್ಯಾಲ್ಯೂ ನಿನಗೆ B ವ್ಯಾಲ್ಯೂ B1 ವ್ಯಾಲ್ಯೂ ಸಿಕ್ಕಿದೆ ಏನು, ಮ್ಯೂ ನಾಟ್ 4 ಇಂಟು 2I1 ಡಿ ಅಂತ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಇದು F1ಗೆ. ಅದೇ ನೀನು F2 ತೊಗೊಳ್ಳೋದಾದರೆ ಸೇಮ್ ಸಿಮಿಲರ್ಲಿ ಈ I1 ಜಾಗದಲ್ಲಿ I2 ಹಾಕ್ತೀಯಾ, I2 ಜಾಗದಲ್ಲಿ I1 ಹಾಕ್ತೀಯಾ, ಸೇಮ್. ಇವೆರಡು ನೋಡಿ ಏನು ಡಿಫ್ರೆನ್ಸ್ ಇಲ್ಲ, ಈಕ್ವಲೆಂಟ್ ಆಪೋಸಿಟ್ ಆಗಿದೆ. ಸೊ ಫ್ರಮ್ ಈಕ್ವೇಷನ್ 1 and 2 ಇಟ್ ಈಸ್ ಫೌಂಡ್ ದಟ್ F1 and F2 are equal and opposite. The conductors attach each other when they carry current in same direction, alva. They repel each other when they ಕ್ಯಾರಿ ಕರೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಯಾವುದು ಒಂದೇ ಸೈಡ್ ಕರೆಂಟ್ ಆಗ್ತವೆ ಅಟ್ರಾಕ್ಟ್ ಆಗ್ತವೆ, ಯಾವಾಗ ಒಂದೇ ಲೈಕ್ ಆಪೋಸಿಟಲ್ಲಿ ಮಾಡ್ತವೆ ಆವಾಗ ರಿಪಲ್ ಆಗ್ತವೆ ಕರೆಂಟ್, ಅಷ್ಟೇ ಸಿಂಪಲ್. ಇದೆಷ್ಟು ಮಾಡಿದ್ರೆ ಈ ಡೆರಿವೇಷನ್ ಮುಗಿದೋಗ್ತು. ಲುಕ್ ಎಟ್ ದ ನೆಕ್ಸ್ಟ್ ಡೆರಿವೇಷನ್. ಶೋ ದಟ್ ದ ಬಾರ್ ಮ್ಯಾಗ್ನೆಟ್ ಆಸ್ ಆ್ಯನ್ ಈಕ್ವಿವೆಲೆಂಟ್ ಸಾಲಿನಾಯ್ಡ್ ಅಂತ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನು, ಎಷ್ಟಾದರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಇದು 100% ಕ್ವಶನ್ ಅಂತ ಅಂದ್ಕೊಳ್ಳಿ, ಜ್ಞಾಪಕ ಇಟ್ಕೋಬೇಕಾಗುತ್ತೆ ನೀವು. ಕ್ರಾಸ್ ಸೆಕ್ಷನ್ ಬರೀತೀರಾ,
ಆಯಿತಾ. ಬರೆದ್ಬಿಟ್ಟು ಅದರಲ್ಲಿ ಡಿ ಎಕ್ಸ್ ಅನ್ನೋ ಒಂದು ಸಣ್ಣ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಇಲ್ಲಿಂದ ಈ ಸ್ಟಾರ್ಟಿಂಗ್ ಇರೋ ಡಿಸ್ಟೆನ್ಸು, ಈ ಪಾಯಿಂಟ್ ಇರೋ ಡಿಸ್ಟೆನ್ಸು 6 ಆ್ಯಂಡ್ ಟೋಟಲ್ ಲೆಂತ್ ಬಂದುಬಿಟ್ಟು ಇದು 2L ಆಗಿರುತ್ತೆ. ಆ್ಯಂಡ್ ಈ ಕ್ರಾಸ್ ಸೆಕ್ಷನಲ್ಲಿರೋ ಮಿಡಲ್ ಪಾಯಿಂಟ್, ಈ ಸೆಂಟರ್ ಪಾಯಿಂಟಿಂದ ಇರೋ ರೇಡಿಯಸ್ಸು ಸಮಥಿಂಗ್ ಸ್ಮಾಲ್ a ಆಗಿರುತ್ತೆ ಆಯಿತಾ. ಇದಿಷ್ಟು ನಾವು ಕೊಡ್ಕೊಬೇಕು. ಆ್ಯಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಎಲಿಮೆಂಟ್ ಇಸ್ n ಇಂಟು ಡಿ ಎಕ್ಸ್, n ಇಂಟು ದ ಡಿ ಎಕ್ಸ್ ಆಯಿತಾ. ಈ ಫಾರ್ಮುಲಾಗೆ ನಾವು ಕೊಡ್ಕೋಬೇಕಾಗುತ್ತೆ ನೀವು. ಡಿ ಬಿ ಇಸ್ ಈಕ್ವಲ್ ಟು μ0/4π ಇಂಟು 2πa²i. ಈ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ, ಲೈಕ್ ನಂಬರ್ ಆಫ್ ಟರ್ನ್ಸು n ಇಂಟು ಡಿ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ ಆರ್. ಇಲ್ಲಿ ನಿನ್ಗೆ ಏನು ಬೇಕಾಗಿರುತ್ತೆ, ಟೋಟಲ್ ಆರ್ ಬೇಕಾಗಿರುತ್ತೆ. ಕ್ರಾಸ್ ಸೆಕ್ಷನ್ ಲೆಂತ್ ಡಿ ಎಕ್ಸ್ ಏನು ಇದು ಎಕ್ಸ್ ಆಗಿರುತ್ತೆ, ಟೋಟಲ್ ಆರ್ ಇರುತ್ತೆ. ನಿಮ್ಗೆ ಡಿಸ್ಪ್ಲೇಸ್ಮೆಂಟ್ ಕರೆಕ್ಟಾಗಿ ಬೇಕು ಅಂತಂದರೆ ಆರ್ ಮೈನಸ್ ಈ ಸ್ಮಾಲ್, ಬಿಕಾಸ್ ಆರ್ ಇಸ್ ದೊಡ್ಡದಲ್ವಾ, ಅದಕ್ಕೆ ದೊಡ್ಡ ಆರು ಮತ್ತು ಮೈನಸ್ ಸ್ಮಾಲ್ ಎಕ್ಸ್ ಪ್ಲಸ್ ಹೋಲ್ ಸ್ಕ್ವೇರ್ ಪ್ಲಸ್ ದ ಕ್ರಾಸ್ ಸೆಕ್ಷನ್ ಏರಿಯಾ ಎ ಆಯಿತಾ. a² ಹೋಲ್ ಟು ದಿ ಪವರ್ ಆಫ್ 3/2 ಆಯಿತಾ. ಇದನ್ನು ನಾವು ಪಡ್ಕೊಳ್ಳಿ. ಅದರಲ್ಲಿ ವೆನ್ ಆರ್ ಇಸ್ ಗ್ರೇಟರ್ ದೆನ್ ಎ, ಆರ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಎ, ಸೊ ಎ ಅನ್ನೋದು ಚಿಕ್ಕದಾಗ್ಬಿಡುತ್ತೆ. ಸೊ a² ನಾವು ನೆಗ್ಲೆಕ್ಟ್ ಮಾಡ್ಬೋದು. ಅದೇ ಥರನೇ ಎಕ್ಸ್ ನೋಡಿ, ಎಕ್ಸು ಅದಕ್ಕಿಂತ ಚಿಕ್ಕದಾಗಿದೆ ಅಲ್ವಾ, ಸೊ ಎಕ್ಸ್ನು ನೆಗ್ಲೆಕ್ಟ್ ಮಾಡ್ಕೊಬೋದು. ಈ ಈಕ್ವೇಷನಲ್ಲಿ ಎಕ್ಸು ಮತ್ತು ಏನೇ ನೆಗ್ಲೆಕ್ಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ ಅಂತಂದರೆ r² ಹೋಲ್ ಟು ದಿ ಪವರ್ ಆಫ್ 3/2 ಸಿಗುತ್ತೆ. ಈ 2 ಗೆ 2 ಕ್ಯಾನ್ಸಲ್ ಆಗ್ಬಿಟ್ಟು ಬಾಕಿ ಮಿಕ್ಕೇನು ಸಿಗುತ್ತೆ ನಿಮಗೆ r³ ಸಿಗುತ್ತೆ ಆಯಿತಾ. ಅದನ್ನೇ ಬರ್ಕೊತಾರದಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಟ್ಟು r³ ಬರ್ಕೊಂಡಿದ್ದಾರೆ. ನೆಕ್ಸ್ಟು is the total magnetic field at P due to current in the solenoid is given by integration of dB. ಇಂಟಿಗ್ರೇಷನ್ ಆಫ್ ಡಿ ಬಿ ಅಂತಂದ್ರೆ ಡಿ ಬಿ ವ್ಯಾಲ್ಯೂ ಏನು μ0 ಇದು ಆಯಿತಾ. ಈ μ0/4π ಇಂಟು 2πa²in ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ r³. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲಿಮಿಟ್ ಇದೆ ಏನು -L ಇಂದ L, ಸಿನ್ಸ್ ಇಟ್ಸ್ ಕ್ರಾಸ್ ಸೆಕ್ಷನ್ ಏರಿಯಾ -L ಇಂದ L ಗಂಟ ಮೂವ್ ಆಗುತ್ತೆ ಆಯಿತಾ. ಸೊ ಡಿ ಬಿನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಬಿ ಸಿಗುತ್ತೆ. ಇಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೆ ಬೇರೆ ಏನೂ ಫ್ಯಾಕ್ಟರ್ ಇಲ್ಲ, ಡಿ ಎಕ್ಸ್ ಈ ವೇರಿಯಬಲ್ ಕ್ರಾಸ್ ಸೆಕ್ಷನ್ ಏರಿಯಾ ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ನಿಮಗೆ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಮಾತ್ರ ನೀವು ಇಂಟಿಗ್ರೇಟ್ ಮಾಡ್ತೀರಾ. ಸೊ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಎಕ್ಸ್ ಸಿಗುತ್ತೆ. ಲಿಮಿಟ್ ಎಲ್ಲಿಂದ ಇರುತ್ತೆ ಅಂದರೆ +L to -L ಅಲ್ವಾ. ಸೊ ಹೆಂಗೆ ಮಾಡ್ತೀರಾ, ಇಟ್ ಈಸ್ ವೆರಿ ಸಿಂಪಲ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಲೋವರ್ ಲಿಮಿಟ್ ಏನು L ಆಗುತ್ತೆ. ಸೊ ಎರಡನ್ನೂ ಕಂಬೈನ್ ಮಾಡಿ ಏನು ಸಿಗುತ್ತೆ ನಿಮಗೆ 2L ಸಿಗುತ್ತೆ. 2L ಮಲ್ಟಿಪ್ಲೈ ಮಾಡ್ಕೊತಿದ್ದಾರೆ ಇಲ್ಲಿ ನೀವು ಆಯಿತಾ. ಮಲ್ಟಿಪ್ಲೈ ಮಾಡ್ಕೊಂಡು ಆದಮೇಲೆ ನಿಮಗೆ ಫೈನಲ್ ಈಕ್ವೇಷನ್ ಈ ಥರ ಸಿಗ್ತಾ ಹೋಗುತ್ತೆ. ಈ ಈಕ್ವೇಷನ್ನ ಅದು ನೀಟಾಗಿ ಅಬ್ಸರ್ವ್ ಮಾಡಿ ಆ್ಯಂಡ್ ಇಲ್ಲಿ ತೊಗೊಂಡು ಕನ್ವೆನ್ಷನ್ಸ್ನ ನೋಡ್ಬೇಕು ನೀವು. ಇದೇ ಥರ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ನೋಡಿ, ಈ ಎನ್ ಮತ್ತು 2L ಇದೆಯಲ್ಲ, ಇದನ್ನು ನಾನು ಕ್ಯಾಪಿಟಲ್ ಅಂತ ಬರ್ಕೋತಾ ಇದ್ದೀನಿ ಆಯಿತಾ. ಈ π ಇಂಟು a² ಇದೆಯಲ್ಲ, ಇದನ್ನು ನಾನು ಎ ಅಂತ ಬರ್ಕೋತಾ ಇದ್ದೀನಿ. ಈ ಐನ ಆಸ್ ಇಟ್ ಇಸ್ ಹಂಗೆ ಹೇಳ್ತಾ ಇದ್ದೀನಿ, ಈ ಐನ ಸೆಂಟ್ರಲ್ ಐನ ಆಸ್ ಇಟ್ ಇಸ್ ಹಂಗೆ ಹೇಳ್ತಾ ಇದ್ದೀನಿ. ಸೊ ಈ ಎರಡನ್ನ ಏನಂತ ಬರ್ಕೊಂಡೆ ನಾನು, π ಇಂಟು a² ಎ ಅಂತ ಬರ್ಕೊಂಡೆ ಆಯಿತಾ. ಇದನ್ನೇನಂತ ಬರ್ಕೊಂಡು ಐನ ಆಸ್ ಇಟ್ ಇಸ್ ಹಂಗೆ ಹೇಳ್ತಿದ್ದೀನಿ. ಆ್ಯಂಡ್ ಇದನ್ನೇನಂತ ಬರ್ಕೊಂಡೆ n ಇಂಟು 2L ಏನಂತ ಬರ್ಕೊಂಡೆ. ಈ ಮೂರನ್ನು ಸೇರಿಸಿ m ಅಂತ ಬರ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಈ 3 ರೀಪ್ಲೇಸ್ ಮಾಡಿ ನೀವು ಡೈರೆಕ್ಟಾಗಿ 2 ಇಂಟು m ಅಂತ ಬರ್ಕೊಬೋದು ಈ ಎಂಟೈರ್ ಥಿಂಗ್ನ ಆಯಿತಾ. 2 × m ಡಿವೈಡೆಡ್ ಬೈ r³ ವಿಚ್ ಇಸ್ ಎ ರಿಕ್ವೈರ್ಡ್ ಈಕ್ವೇಷನ್. ಅಷ್ಟೇ, ಮುಗ್ದೋಯ್ತು ಇಷ್ಟೇ. ಲುಕ್ ಎಟ್ ದ 11th one. Obtain an expression for current in an AC circuit containing pure inductance. ಪ್ಯೂರ್ ಇಂಡಕ್ಟೆನ್ಸ್ ಬರೋದಾದರೆ ಇಂಡಕ್ಟೆನ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ, ಹೀಗೆ ರೆಪ್ರೆಸೆಂಟ್ ಮಾಡ್ತಾರೆ. ಇಂಡಕ್ಟೆನ್ಸ್ ಏನಿದೆ ಇಲ್ಲಿ L ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಕರೆಂಟ್ I ಫ್ಲೋ ಆಗ್ತಿದೆ. ಆ್ಯಂಡ್ ವಿ ಒಂದು ವೋಲ್ಟೇಜ್ ಇದೆ, V V0 sin ಒಮೆಗಾ ಟಿ ಆಯಿತಾ. V V0 sin ಒಮೆಗಾ ಟಿ. ಈ ಕ್ವೆಶ್ಚನ್ ಒಂದು ಸಿಕ್ಬಿಡ್ತು. ನೆಕ್ಸ್ಟ್ ನಿಮಗೆ ಲೆನ್ಸ್ ಲಾ ಇಂದ V' -L ಇಂಟು di ಡಿವೈಡೆಡ್ ಬೈ dt ಅಂತ ಸಿಗುತ್ತೆ ನಿಮಗೆ. ಇದನ್ನು ಮ್ಯಾಪ್ ಕಟ್ಕೋಬೇಕು ನೀವು ಆಯಿತಾ. ಸೊ ಇದನ್ನು ನೀವು ಈ ಒಂದು ಸರ್ಕ್ಯೂಟ್ಗೆ KVL ಅಪ್ಲೈ ಮಾಡಿ, ಕಿರ್ಚಾಫ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ನೀವು V1 + V' is equal to V + V' is equal to 0 ಆಗುತ್ತೆ. ಸಿನ್ಸ್ ಇಲ್ಲಿ V' ನೆಗೆಟಿವ್ ಇರೋದ್ರಿಂದ, ನೆಗೆಟಿವ್ -L di dt ಇರೋದ್ರಿಂದ V is equal to ಪಾಸಿಟಿವ್ L di ಡಿವೈಡೆಡ್ ಬೈ dt ಸಿಗುತ್ತೆ. ಈ ಕ್ವೆಶ್ಚನ್ ಹಂಗೆ ಇಟ್ಕೊಂಡ್ರೆ ಹೇಳ್ತೀನಿ, ಕೆಲಸ ಮಾಡುತ್ತೆ ಇದು. ಯಾವಾಗ ನೆಕ್ಸ್ಟು ಕೆಲಸ ಮಾಡುತ್ತೆ ಆಯಿತಾ. ಈಗ V0 sin ಒಮೆಗಾ ಟಿ is equal to L ಇಂಟು di ಡಿವೈಡೆಡ್ ಬೈ dt. ಇದು ಹೆಂಗೆ ಬರ್ಕೊಂಡೆ ಅಂತಂದರೆ, ಈ ಈಕ್ವೇಷನ್ ಇದೆಯಲ್ಲ, ಇದಕ್ಕೆ V ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಅಷ್ಟೇ ನಾನು. V ವ್ಯಾಲ್ಯೂನಲ್ಲಿ L ಇಂಟು ಡಿವೈಡೆಡ್ ಬೈ dt ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ನಾನು ಇಲ್ಲಿ di ಮಾತ್ರ ಇಟ್ಕೊಬಿಟ್ಟು ಈ ಬಾಕಿ ಫ್ಯಾಕ್ಟರ್ನ ಆ ಕಡೆ ಕಳಿಸ್ಬಿಡ್ತೀನಿ. ಹಿಂಗಾಗುತ್ತೆ ಅಂದರೆ di is equal to ಈ ಕಡೆದು dt ಆ ಕಡೆ ಹೋಗುತ್ತೆ ಆ್ಯಂಡ್ L ಈ ಕಡೆ ಬರುತ್ತೆ, ಕೆಳಗಡೆ ಬರುತ್ತೆ. ಇನ್ನು ಬಾಕಿ ಮಿಕ್ಕಿದ್ದು V0 sin ಒಮೆಗಾ ಟಿ ಇಟ್ ಈಸ್ ಹಾಗೆ ಇರುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡ್ತೀನಿ ನಾನು. di is equal to ಇಂಟಿಗ್ರೇಷನ್ ಆಫ್ V0 L ಇಂಟು sin ಒಮೆಗಾ ಟಿ ಇಂಟು dt ಆಯಿತಾ. ಇಲ್ಲಿನ ಬೇರೆ ಏನೂ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. sin ಒಮೆಗಾ ಟಿ ಇಂಟು dt ಅಷ್ಟು ಇಂಟಿಗ್ರೇಟ್ ಮಾಡೋಕ್ಕಾಗೋಂಥದ್ದು. ಇಲ್ಲಿ ಇಂಟಿಗ್ರೇಷನ್ ಆಫ್ di is equal to I ಬರುತ್ತೆ ನಿಮಗೆ. ಹಂಗೆ ಇಟ್ಕೊಳ್ಳಿ. V0 ಡಿವೈಡೆಡ್ ಬೈ L ಇಂಟು sin ಒಮೆಗಾ ಟಿ ಡಾಟ್ dt ಆಯಿತಾ. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ -cos ಒಮೆಗಾ ಟಿ ಡಿವೈಡೆಡ್ ಬೈ ಒಮೆಗಾ ಆಯಿತಾ. ದಿಸ್ ಒಮೆಗಾ ನಾಟ್ W ಆಯಿತಾ. ದಿಸ್ ಒಮೆಗಾ ಡಿವೈಡೆಡ್ ಬೈ W ಅದು ಡಿವೈಡೆಡ್ ಬೈ ಒಮೆಗಾ ಆಯಿತಾ. ನಿಮಗೆ ಕಾಸ್ ಒಮೆಗಾ ಟಿಗೆ ಫಾರ್ಮುಲಾ ಬೇಕಂತಂದರೆ ಲುಕ್ ಎಟ್ ದಿಸ್, sin ಒಮೆಗಾ ಟಿ -π/2 ಸಿಗುತ್ತೆ ನಿಮಗೆ ಆಯಿತಾ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ.
ಆ್ಯಂಡ್ ಬಾಕಿ ಬೇಕಿರೋ ಕ್ವಶನ್ ಇರುತ್ತೆ ಸಿಗುತ್ತೆ. ಕರೆಂಟ್ ಈಸ್ ಮ್ಯಾಕ್ಸಿಮಮ್ ವೆನ್ ಸೈನ್ ಒಮೆಗಾ ಟಿ ಮೈನಸ್ π/2 ಇದ್ದಾಗ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಇಟ್ ಮೈಟ್ ಬಿ ಪ್ಲಸ್ or minus 1 ಆಯಿತಾ. ಸೊ I0 ಈಸ್ ಈಕ್ವಲ್ ಟು V0 ಡಿವೈಡೆಡ್ ಬೈ ಒಮೆಗಾ ಇಂಟು ಎಲ್. ವೆನ್ sin omega t minus π/2 is equal to plus or minus 1, I is equal to I0 sin omega t minus π/2. ಇದೇ ಬರಬೇಕಾಗುತ್ತೆ ನೀವು. This is the expression for current in the inductance circuit. In inductive circuit, voltage leads to current by 90 degree. ಇದು ತುಂಬ ಇಂಪಾರ್ಟೆಂಟ್ CET ಫ್ಯಾಕ್ಟರ್ ಇದು. ಇನ್ ಇಂಡಕ್ಟಿವ್ ಸರ್ಕ್ಯೂಟ್ ವೋಲ್ಟೇಜು ಕರೆಂಟ್ನ 90 ಡಿಗ್ರಿಯಿಂದ ಲೀಡ್ ಮಾಡುತ್ತೆ ಆಯಿತಾ, ಬೈ π/2. ದಿಸ್ ಇಸ್ ರಿಕ್ವೈರ್ಡ್ ಈಕ್ವೇಷನ್. Look at the 12th one. Obtain an expression for current in an AC circuit consisting of pure capacitance. Pure capacitance ಅಂದರೆ ಏನು, ಸಿ ಇರುತ್ತೆ. ಸೊ ಸಿ ಹತ್ರ ಏನಿದೆ, ಚಾರ್ಜ್ ಇರುತ್ತೆ ಆಯಿತಾ. ಕೆಪಾಸಿಟೆನ್ಸ್ಗೆ ಎರಡೂ ಸೇಮ್ ಇರಬೇಕು, ಲೈನ್ ಆಂಗ್ಲ ಹೇಳಿದಿರೋ ಹಾಗೆ. ಆ್ಯಂಡ್ ಸಮ್ ದಿಸ್ ವಿ ವೋಲ್ಟೇಜ್ ಇರುತ್ತೆ, ವಿ ಇಸ್ V0 sin omega t ಸೇಮ್ ಆಯಿತಾ. ಅದನ್ನು ಈಕ್ವೇಷನ್ 1 ತಗೊಳ್ಳಿ. ಈಸ್ ಅಪ್ಲೈಡ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಆಯಿತಾ. I is equal to current is equal to dq by dt. ಲೈಕ್ ಡಿಸ್ಪ್ಲೇಸ್ಮೆಂಟ್ ಆಫ್ ಚಾರ್ಜ್ ಪರ್ ಯೂನಿಟ್ ಟೈಮ್ ಕರೆಂಟ್ ಅಂತ ಕರೀತಾರೆ ನೀವು, ಅದನ್ನು ಬರ್ಕೋತಾ ಇದ್ದೀನಿ ಇಲ್ಲಿ. ಬಟ್ Q is equal to C into V. Q is equal to C into V. ಈ C into Vನ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ಅಷ್ಟೇ ಇಲ್ಲಿ ಆಯಿತಾ. I is equal to C ಆಯಿತಾ. C ಇಂಟು ಈ ಡಿ ವಿ ವ್ಯಾಲ್ಯೂ, ಈ ವಿ ವ್ಯಾಲ್ಯೂ ಏನಿದು, ವಿ ವ್ಯಾಲ್ಯೂ ಡಿ ಡಿವೈಡೆಡ್ ಬೈ ಟಿ ಟಿ V0 sin omega t ಡಿ ಡಿವೈಡೆಡ್ ಬೈ ಡಿ ಟಿ. ಆ್ಯಕ್ಚುಲಿ ದಿಸ್ ಇಸ್ ಏನಾಗುತ್ತೆ ಗೊತ್ತಾ, ಡಿ ಐ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ, ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ. ಸಿನ್ಸ್ ಸಿ ಇಂಟು ವಿ ಇರೋದ್ರಿಂದ ಸಿ ಹಂಗೆ ಇಟ್ಕೊತಿದ್ದೀನಿ. ಈ ವಿ ವ್ಯಾಲ್ಯೂ ಇಲ್ಲಿದೆ, ಈ ರೀತಿ ಇದೆ ಆಯಿತಾ. V0 sin omega t ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಯಿತಾ. ನೆಕ್ಸ್ಟು ಸಿ ಇಂಟು V0 ಡಿವೈಡೆಡ್ ಬೈ ಡಿ ಟಿ ಇಂಟು ಸೈನ್ omega t ಸಿಗುತ್ತೆ ನಿಮಗೆ. ಸೈನ್ omega t ನ ನೀವು ಆರಾಮಾಗಿ ಲೈಕ್ ಇದು ಅದೇ ಮಾಡಿಕೊಂಡ್ರೆ, ಲೈಕ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಕಾಸ್ omega t ಸಿಗುತ್ತೆ. ಡಿಫ್ರೆನ್ಷಿಯೇಷನ್ ಇರೋದಿಲ್ಲ, ಸೊ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಒಮೆಗಾ ಇಂಟು ಕಾಸ್ omega t. ಸೊ ಸಿ V0 omega cos omega t ಅದನ್ನ ಹಂಗೆ ಇಟ್ಕೊಂಡ್ರೆ ನಿಮಗೆ ಸಿ V0 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಒಮೆಗಾ ಸಿ ಸಿಗುತ್ತೆ. ಯಾವಾಗ ನೀವು ಇದನ್ನು ಉಲ್ಟಾ ಕನ್ವರ್ಟ್ ಮಾಡ್ಕೊಂಡಾಗ ಸೈನ್ omega t ಪ್ಲಸ್ π/2 ಕಾಸ್ omega t ಇಸ್ ಈಕ್ವಲ್ ಟು ಸೈನ್ omega t ಪ್ಲಸ್ π/2. ಲುಕ್ ಅಟ್ ದಿಸ್ ಆಯಿತಾ. ಇದಾದಮೇಲೆ ಕರೆಂಟ್ ಇಸ್ ಮ್ಯಾಕ್ಸಿಮಮ್ ವೆನ್ ಸೈನ್ omega t ಪ್ಲಸ್ π/2 ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ 1. ಸೊ I0 ಇಸ್ ಈಕ್ವಲ್ ಟು V0 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಒಮೆಗಾ ಸಿ ವೆನ್ ಸೈನ್ omega t ಪ್ಲಸ್ π/2 ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 1 ಆಯಿತಾ. ಸೊ I0 ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ, I ಈಸ್ ಈಕ್ವಲ್ ಟು I0 sin omega t ಪ್ಲಸ್ π/2. ಇದೇ ಕೆಪಾಸಿಟನ್ಸ್ಗೆ ರಿಕ್ವೈರ್ಡ್ ಈಕ್ವೇಷನ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ ಕೆಪಾಸಿಟರ್ ಸರ್ಕ್ಯೂಟ್. ಇನ್ ಕೆಪಾಸಿಟರ್ ಕರೆಂಟ್ in capacitor circuit, voltage leads behind the current by 90 degree. ವೋಲ್ಟೇಜು ಕರೆಂಟಿಂದ ಹಿಂದೆ ಲೈಕ್ ಬಿಹೈಂಡ್ ಮಾಡುತ್ತೆ 90 ಡಿಗ್ರಿ ಅಂತ, ಅಲ್ಲಿ ಫಾರ್ಮ್ ಮಾಡ್ತು, ಲೀಡ್ಸ್ ಆಗ್ತು ಎಲ್ಲಿ, ಇಂಡಕ್ಟೆನ್ಸಲ್ಲಿ. ಇದೆಲ್ಲ CET ಫ್ಯಾಕ್ಟರ್ಸ್ಗಳು ಜ್ಞಾಪಕ ಇಟ್ಕೋಬೇಕು ನೀವು. ನೆಕ್ಸ್ಟ್ ಡೈರೆಕ್ಟಾಗಿ LCS ಸರ್ಕ್ಯೂಟ್ ಹೋಗೋಣ. obtain an expression for inductance current and a phase angle using phasor diagram. So this is a phasor diagram. Look at this is a phasor diagram. ಅದು ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತಾ. ಫೇಸರ್ ಡಯಾಗ್ರಾಮ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಕಲಿಬೇಕಾಗುತ್ತೆ. LCS ಸರ್ಕ್ಯೂಟ್ ನಾನು ಆಗಲಿ ವಿಡಿಯೋ ಮಾಡಿದ್ದೀನಿ, ಯಾರಿನ್ನೂ ವಿಡಿಯೋ ನೋಡ್ಕೊಂಬಂದಿಲ್ಲ, ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವ್ನು ನೋಡ್ಕೊಂಬನ್ನಿ ಆಯಿತಾ. ನೆಕ್ಸ್ಟ್ ಹೊಂಟೋಗೋಣ. ಇವತ್ತಿಗೆ ಸಾಕು. ಇನ್ನೊಂದು ಬಾಕಿ ಮಿಕ್ಕಿರೋ ಡೆರಿವೇಷನ್ನಲ್ಲಿ ಇನ್ನೊಂದು ಪಾರ್ಟ್ ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ವಾಚಿಂಗ್, ಹ್ಯಾಪಿ ಲರ್ನಿಂಗ್.